ರೈಟ್, ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯ ಜಟಾಪಟಿ ಒಂದು ಕಡೆ ನಡೀತಾ ಇದ್ರೆ, ಮಗದೊಂದು ಕಡೆ ಕುರುಬ ಸಮುದಾಯವನ್ನ ಎಸ್ಟಿ ಸೇರಿಸಿದ್ರೆ ಇದನ್ನು ನಾವು ಒಪ್ಪೋದಿಲ್ಲ ಅನ್ನುವಂತಹ ವಿಚಾರ ಕೂಡ ಧ್ವನಿ ಎತ್ತಿದೆ. ಹೌದು, ಒಂದು ವೇದಿಕೆಯಲ್ಲಿ ಇವತ್ತು ವಾಲ್ಮೀಕಿ ಜಯಂತಿ ಕೂಡ ಆಗಿರೋದ್ರಿಂದಾಗಿ ಉಗ್ರಪ್ಪನವರು ನೋಡಿ ಪಕ್ಷದ ಕೆಲವೊಂದು ಕಚೇರಿಯಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ವಿಷಯವನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಇವತ್ತು ಚರ್ಚೆಯ ವಿಷಯವಾಗಿದೆ. ಸೊ ಹಾಗಾಗಿ ರಾಜ್ಯದಲ್ಲಿ ಹಲವಾರು ಗೊಂದಲದ ನಡುವೆ ಇದು ಕೂಡ ಹೊಸದೊಂದು ಗೊಂದಲವಾಗಿದೆ. ಇವತ್ತು ಉಗ್ರಪ್ಪನವರು ಮಾತಾಡೋ ಸಂದರ್ಭದಲ್ಲಿ ನಮ್ಮ ತಟ್ಟೆಗೆ ಕೈ ಹಾಕಿದರೆ ನಾವು ಸುಮ್ಮನಿರೋದಿಲ್ಲ ಅನ್ನುವಂಥ ಪದಪ್ರಯೋಗವನ್ನು, ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಕೂಡ ಹೊಸದೊಂದು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಕೂಲಂಕುಷವಾಗಿ ನಾವು ಕೂಡ ಮಾತುಕತೆಯನ್ನು ನಡೆಸೋಣ. ನಾನು ದಿವ್ಯಶ್ರೀ. ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಿದರೆ ನಾವು ಸುಮ್ಮನಿರುವುದಿಲ್ಲ, ಉಗ್ರಪ್ಪನವರು ಆಡಿರುವಂತಹ ಮಾತು. ಆ ಸಂದರ್ಭದಲ್ಲಿ ಸೌಮ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನಿದ್ರೂ ಕೂಡ ಇವತ್ತು ವಾಲ್ಮೀಕಿ ಜಯಂತಿಯ ಶುಭ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗೇನಾದರೂ ಸಮಸ್ಯೆ ಅನ್ನೋದಾಗ್ಬಿಟ್ರೆ ನಾವು ಸುಮ್ಮೋದಿರೋದಿಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಉಗ್ರಪ್ಪನವರು ರವಾನೆ ಮಾಡಿದ್ದಾರೆ. ಹೌದು, ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಿದರೆ ನಾವು ಸುಮ್ಮನಿರೋದಿಲ್ಲ. ಇದೇನಾದರೂ ಸಾಧ್ಯವಾದರೆ ಜನರ ಜೊತೆ ನಿಂತು ಉಗ್ರ ಹೋರಾಟ. ಸಿಎಂ ವಿರುದ್ಧ ಗುಡುಗಿದ್ದಾರೆ ಮಾಜಿ ಸಂಸದ ಉಗ್ರಪ್ಪ. ನಮ್ಮ ತಟ್ಟೆಗೆ ಕೈ ಹಾಕಬೇಡಿ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ವಾಲ್ಮೀಕಿ ಜಯಂತಿ ಆ ಕಾರ್ಯಕ್ರಮದಲ್ಲಿ ಉಗ್ರಪ್ಪನವರು ಗುಡುಗಿದ್ರು. ಏನಂತ? ನಮ್ಮ ತಟ್ಟೆಗೆ ಕೈ ಹಾಕಬೇಡಿ, ನೀವು ಕುರುಬ ಸಮುದಾಯವನ್ನು ಅಭಿವೃದ್ಧಿ ಮಾಡಬೇಕಾ ಮಾಡಿ, ಅಥವಾ ಜಾತಿ ಜನಗಣತಿಯ ಮೂಲಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಏನು ಮಾಡ್ತಿದ್ರೆ ಅದರ ಮೂಲಕ ಯಾರೆಲ್ಲ ಹಿಂದುಳಿದಿದ್ದಾರೆ ಅವರನ್ನು ಮುಖ್ಯವಾಹಿನಿಗೆ ತರಬೇಕು, ಆ ಪ್ರಯತ್ನಗಳನ್ನು ಮಾಡ್ತಿದ್ದೀರಾ ಮಾಡಿ. ನೀವು ಸಮಾಜದ ಉದ್ಧಾರಕ್ಕೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅದಕ್ಕೆ ನಮ್ಮ ಬೆಂಬಲ ಅನ್ನೋದಿದೆ. ಆದರೆ ನೀವು ನಮ್ಮ ತಟ್ಟೆಗೆ ಕೈ ಹಾಕಿ ನಮ್ಮ ಆಹಾರಕ್ಕೆ, ನಮ್ಮ ಅನುಕೂಲಗಳಿಗೆ, ನಮ್ಮ ಸೌಕರ್ಯಗಳಿಗೆ, ನಮ್ಮ ಮೀಸಲಾತಿಯನ್ನು ಅಲುಗಾಡಿಸುವ ಪ್ರಯತ್ನ ಬೇಡ ಅಂತ ಹೇಳಿ ಸ್ವತಃ ಉಗ್ರಪ್ಪನವರು ಇವತ್ತು ಹೇಳಿದ್ದಾರೆ. ಸೊ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಉಗ್ರಪ್ಪನವರು ಏನು ಪ್ರಶ್ನೆ ಕೇಳಿದ್ರು, ಈ ಬಗ್ಗೆ ಸ್ವತಃ ಉಗ್ರಪ್ಪ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಅವರು ರೆಕಮೆಂಡ್ ಮಾಡಿದ್ರು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಡಿ. ನೀವು ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಡಬೇಕು ಅನ್ನೋಗಿದ್ರೆ, ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ನೀವು ಕೂಡಬೇಕು ಅನ್ನೋಗಿದ್ರೆ, ದೀಸ್ ಆರ್ ದ 3 ಕಂಡೀಷನ್ಸ್. ಯಾರು ರೆಕಮೆಂಡ್ ಮಾಡಿದ್ರು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಡಿ. ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ಮ ತಟ್ಟೆಗೆ ಕೈ ಮಾಡಿ, ನಾವು ತಟ್ಟೆಗೆ ಕೈ ಹಾಕೋದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ, ನಿಮ್ಮ ತಟ್ಟೆಗೆ ಕೈ ಹಾಕೋದೇ ಇಲ್ಲ. ಇದನ್ನ ಕುರುಬರನ್ನೆಲ್ಲ ಎಸ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ಮ ತಟ್ಟೆಗೆ ಕೈ ಮಾಡಿ, ನಾವು ತಟ್ಟೆಗೆ ಕೈ ಹಾಕೋದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ, ನಿಮ್ಮ ತಟ್ಟೆಗೆ ಕೈ ಹಾಕೋದೇ ಇಲ್ಲ. ಇದನ್ನ ಕುರುಬರನ್ನೆಲ್ಲ ಎಸ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ಮ ತಟ್ಟೆಗೆ ಕೈ ಮಾಡಿ, ನಾವು ನೋಡಿದ್ರಲ್ಲ, ಇದಕ್ಕೂ ಕೂಡ ಬಿಜೆಪಿಯೇ ಕಾರಣ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ನಮಸ್ತೆ. ಜೆಡಿಎಸ್ ವಕ್ತಾರರಾಗಿರುವಂತಹ ರಿಷಿಕ್ ವಿಮಾನ್ ಗೌಡ ಇದ್ದಾರೆ. ನಮಸ್ಕಾರ ರಿಷಿಕ್ ಅವರೇ.
ದಿನಕ್ಕೊಂದು ವಿಷಯ, ದಿನಕ್ಕೊಂದು ಗೊಂದಲಗಳು ಏನಾಗ್ತಾ ಇದೆ ಆಡಳಿತ ಪಕ್ಷದಲ್ಲಿ, ಏನು ಅನಿಸ್ತಾ ಇದೆ ರಿಷಿಕ್ ಅವರೇ? ಯಾಕಂತ ಹೇಳಿದ್ರೆ ಇವತ್ತು ವಾಲ್ಮೀಕಿ ಜಯಂತಿ ಆಗಬೇಕು, ಬಹಿರಂಗವಾಗಿ ಇವತ್ತು ಕುರುಬ ಸಮುದಾಯವನ್ನು STಗೆ ಸೇರಿಸಿದರೆ ನಾವು ಸುಮ್ಮನಿರುವುದಿಲ್ಲ, ನಮ್ಮ ತಟ್ಟೆ ಕೈ ಹಾಕಬೇಡಿ, ಈ ಥರದ ಒಂದು ಸ್ಟೇಟ್ಮೆಂಟ್ಗಳಾಗ್ತವೆ ಅನ್ನೋದಾದರೆ ಯಾವ ರೀತಿ ಆಡಳಿತ ಇದು ಅಂತ? ಮೊದಲನೇದಾಗಿ ತಮ್ಮ ಮಾಧ್ಯಮದ ಮುಖಾಂತರ ಸಮಸ್ತ ವಾಲ್ಮೀಕಿ ಜನಾಂಗದವರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ವಾಲ್ಮೀಕಿ ಜನಾಂಗದವರನ್ನು ST ಪಟ್ಟಿಗೆ ಸೇರಿಸೋದಕ್ಕೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಸಾಕಷ್ಟು ಹೋರಾಡಿದರು. ಸೊ ಹಾಗಾಗಿ ಅವರಿಗೆ ಕೂಡ ಸಮಸ್ತ ವಾಲ್ಮೀಕಿ ಜನಾಂಗದವರು ಧನ್ಯವಾದ ಹೇಳಬೇಕು. ನಾವು ಅವ್ರನ್ನ ಇವತ್ತು ಸ್ಮರಿಸ್ಕೋಬೇಕು. ಇನ್ನು ಇವತ್ತಿನ ದಿವಸ ಕಾಂಗ್ರೆಸ್ ಅವರಿಗೆ ಏನಾದರೂ ನೈತಿಕತೆ ಮಾನ ಮರ್ಯಾದೆ ಇದ್ದಿದ್ದರೆ ವಾಲ್ಮೀಕಿ ಜಯಂತಿ ದಿನ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗುದ್ರಲ್ಲ, ಭ್ರಷ್ಟಾಚಾರ ಮಾಡಿದ್ರಲ್ಲ, ಯಾವ ಮುಖ ಇಟ್ಕೊಂಡು ಇವತ್ತು ಜನರನ್ನ ಫೇಸ್ ಮಾಡಕ್ ಬಂದಿದ್ದಾರೆ? ಇವತ್ತು ಅವ್ರಿಗೇನಾದ್ರು ನೈತಿಕತೆ ಮಾನ ಮರ್ಯಾದೆ ಮತ್ತೊಂದು ಏನಾದ್ರು ಇದ್ದಿದ್ರೆ ಅಟ್ಲೀಸ್ಟ್ ಇವತ್ತಿನ ದಿವಸ ಏನಾದ್ರು ಅವರು ಮಾಧ್ಯಮದ ಮುಂದೆ ಬರಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಏನು ಮುಖ ಇಟ್ಕೊಂಡು ಹೇಳ್ತೀರಾ ಸ್ವಾಮಿ ನೀವು? ಕಾಂಗ್ರೆಸ್ನವ್ರು ಏನು ಮುಖ ಇಟ್ಕೊಳ್ತೀರಾ? ಸ್ವತಃ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಒಪ್ಕೊಳ್ತಾರೆ, ಆನ್ ದ ಫ್ಲೋರ್ ಒಪ್ಕೊಳ್ತಾರೆ. 187 ಕೋಟಿ ಎಲ್ಲ ಆಗಿದ್ದು 90 ಕೋಟಿ, ಅದರಲ್ಲಿ 87 ಕೋಟಿ ರಿಕವರಿ ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಅವರೇ ಒಪ್ಕೊಳ್ತಾರೆ. ಸಚಿವರು ನಾಗೇಂದ್ರ ಅವರನ್ನ ಈಗ ಮತ್ತೆ ಕ್ಲೀನ್ ಚೀಟ್ ಕೊಟ್ಬಿಟ್ಟು ಮತ್ತೆ ವಾಪಸ್ ತಗೊಂಬರ್ತೀವಿ ಅಂತ ಕೂಡ ಮಾತುಕತೆಗಳು ನಡೀತಾ ಇದೆ. ಇದು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ನೈತಿಕತೆ ಏನೂ ಇಲ್ಲ ಅನ್ನೋವಂಥದ್ದು ಇದರಲ್ಲಿ ಪ್ರೂವ್ ಆಗ್ತಾ ಇದೆ. ಅಟ್ಲೀಸ್ಟ್ ಇವತ್ತಿನ ದಿವಸ ಸ್ವಾಮಿ, ಇವತ್ತು ಆ ಸಮಸ್ತ ಜನಾಂಗದವರು ವಾಲ್ಮೀಕಿ ಜನಾಂಗದವರು ಆ ಜಯಂತಿ ಅಥವಾ ಆ ಒಂದು ಸಂಭ್ರಮಾಚರಣೆಯಲ್ಲಿ ಇರಬೇಕಾದ್ರೆ ಈಗಿರುವಂಥ ಆಡಳಿತ ಪಕ್ಷದವರು ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕ್ವಶನ್ ಕೇಳಿದ್ರೆ, ಇವ್ರು ಮಾಡಿರೋವಂಥದ್ದೇನು, ಅವ್ರಿಗೆ ನಾವು ಎಲ್ಲರಿಗೂ ಮೀಸಲಾತಿ ಕೊಟ್ಬಿಡ್ತೀವಿ, ಅವ್ರಿಗೆ ಕೊಡ್ತೀವಿ, ಇವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಇರೋ ನಿಗಮದಲ್ಲಿ ಇರೋವಂಥ ದುಡ್ಡುಗಳನ್ನೇ ತಿಂದುಬಿಟ್ಟು ಹೋಗ್ತಾ ಇದ್ದಾರೆ. ಇದು ಇವ್ರು ಕೊಡುವಂಥ ಮೀಸಲಾತಿಗಳು, ಹಿಂದುಳಿದವರು, ದೀನಲು, ದಲಿತರು, ಇವ್ರನ್ನೆಲ್ಲ ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳೋವಂಥದ್ದು. SC ST ದುಡ್ಡಲ್ಲಿ ಗ್ಯಾರಂಟಿ ದುಡ್ಡು ಕೊಡ್ತೀವಿ ಅಂತ ಎತ್ಬಿಟ್ಟು ಅವರಿಗೆ ಮುಳುಗಿಸಿದಾಯ್ತು. ವಾಲ್ಮೀಕಿ ಜನಾಂಗದವರಿಗೆ ಆ ನಿಗಮ ಮಂಡಳಿಯಲ್ಲಿ ಏನ್ ದುಡ್ಡು ಇಟ್ಟಿದ್ದೋ ಅದನ್ನ ತಗೊಂಡು ಯಾವ್ದಕ್ಕೆ ಯೂಸ್ ಮಾಡಿದ್ರು? ಯಾವ್ದಾರು ಅಭಿವೃದ್ಧಿಗೆ ಯೂಸ್ ಮಾಡಿದ್ರ, ಇಲ್ಲ ಬೇರೆ ಯಾವ್ದಾದ್ರು 100 ಜನಕ್ಕೆ ಉಪಯೋಗ ಆಗಂತ ಪ್ರಾಜೆಕ್ಟ್ಸ್ಗಳಿಗೆ ಯೂಸ್ ಮಾಡಿದ್ರ? ನೀವು ಯಾವ್ದೋ ಪಕ್ಕದ ರಾಜ್ಯದಲ್ಲಿ ನಡೀತಿರುವಂತ ಎಲೆಕ್ಷನ್ ಯೂಸ್ ಮಾಡಿದಿರಾ ಸ್ವಾಮಿ? ಆ ದುಡ್ಡು ಯಾವ್ದಕ್ಕೆ ಬಳಕೆ ಆಗಿದೆ? ನಿಮಗೆ ಯಾವ್ದೋ ಪಬ್ಬು, ಬಾರು, ರೆಸ್ಟೋರೆಂಟ್ಗಳು, ನಿಮ್ಗೆ ಲಕ್ಸುರಿ ಕಾರ್ಗಳು, ಇದಕ್ಕೆ ಬಳಕೆ ಆಗಿರುವಂತದ್ದೇ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಆಡಳಿತ ಪಕ್ಷ ಕಾಂಗ್ರೆಸ್ ಅವರಿಗೆ ಇವತ್ತು ಯಾವ ಮುಖ ಇಟ್ಕೊಂಡು ಬಂದಿದ್ದೀರಾ? ಯಾವ ಮುಖ ಇಟ್ಕೊಂಡು ಇವತ್ತು ಫೇಸ್ ಮಾಡ್ತೀರಾ? ನೀವು ಮಾಡಿರುವಂತ ಭ್ರಷ್ಟಾಚಾರ, ನಿಗಮ ಮಂಡಳಿ, ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ 187 ಕೋಟಿ ಏನ್ ಮಾಡಿದಿರಲ್ವಾ? ಇವತ್ತು ವಾಲ್ಮೀಕಿ ಜಯಂತಿ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ಕಾಂಗ್ರೆಸ್ ಸರ್ಕಾರದವರು ನೀವು ಇವತ್ತು ಕ್ಷಮೆಯಾಚನೆ ಮಾಡಲೇಬೇಕು. ನೀವು ಏನಾದ್ರೂ ಇವತ್ತು ಮೀಡಿಯಾ ಮುಂದೆ ಮಾತಾಡೋದಕ್ಕಿಂತ ಮುಂಚೆ ಮೊದಲು ಆ ಜನಾಂಗಕ್ಕೆ ಮಾಡಿರುವಂತ ಅನ್ಯಾಯ, ಆ ಜನಾಂಗದಲ್ಲಿ ನಿಗಮ ಮಂಡಳಿಯಲ್ಲಿ ಮಾಡಿರುವಂತ ಈ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತಾ ಇದೀವಿ, ಆಗ್ರಹ ಕೂಡ ಮಾಡ್ತಾ ಇದೀವಿ. ಫಸ್ಟ್ ನೀವು ಕ್ಷಮೆಯಾಚನೆ ಮಾಡಿಬಿಟ್ಟು ಮಾತಾಡ್ಬೇಕೇನೆ ಮಾತಾಡೋದಿದ್ರು. ಇದು ಮೊದಲನೇ ಆಗ್ರಹ. ಇನ್ನ ಎರಡನೇದು, ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ಸನ್ಮಾನ್ಯ ಈಶ್ವರಪ್ಪನವರು ಏನದು ಕುರುಬ ಜನಾಂಗನ ನಾನು STಗೆ ಸೇರಿಸ್ತೀನಿ ಅಂತ ಹೇಳಿದ್ರು, ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಲ್ವೇನ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ? ಯಾವುದೇ ಒಂದು ಜನಾಂಗಕ್ಕೆ ನೀವು ಸೇರ್ಕೊಂಡಿದ್ದೀರಾ ಅಂತ ಹೇಳಿದಾಗ ನಾನ್ ಹೇಳಲಿಲ್ಲ ಅಂತಂದ್ರೆ ನಿಮಗೆ ಇಷ್ಟ ಇಲ್ವಾಗಾದ್ರೆ ST ಸೇರ್ಸೋದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಹಾಗಾದ್ರೆ ಅದನ್ನ ಈಶ್ವರಪ್ಪ ಅವ್ರು ಮಾಡಿದ್ರು, ಮತ್ತೊಬ್ರು ಮಾಡಿದ್ರು, ಇವ್ರು ಯಾರೋ ಮಾಡಿದ್ರು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಈಗ ನೀವು ಜಾತಿ ಅದು ಸಮೀಕ್ಷೆ ಮಾಡ್ತಾ ಇದೀವಿ, ಆಮೇಲೆ ಇನ್ನೊಂದು ಯಾವ್ದೋ ಅದರ್ ಬ್ಯಾಕ್ವರ್ಡ್ ಕಮಿಷನ್ ಇಂದ ನಾವು ಒಂದು ಸರ್ವೆ ಮಾಡಿಸ್ತಾ ಇದೀವಿ ಅಂತ ಅನ್ಬಿಟ್ಟು ಬರೀ ಬುರುಡೆಗಳನ್ನ ಬಿಟ್ಕೊಂಡು ಕುತ್ಕೊಂಡ್ರಿ. ತಮ್ಮ ಮಾಧ್ಯಮದಲ್ಲಿ, ಜಿ ಕನ್ನಡ ಮಾಧ್ಯಮದಲ್ಲಿ ನಾವು ಈ ಸರ್ವೆ ಮಾಡ್ತೀವಿ ಅಂತ ಹೇಳಿದ ದಿವಸನೇ ನಾವೇನ್ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಇದು ಸಕ್ಸಸ್ಫುಲ್ ಆಗಿ ಸರ್ವೆ ಆಗಲ್ಲ. ಇದು 420 crores ಏನ್ ಇದೆಯಲ್ಲ, ಪ್ಲಸ್ 200 crores ಸಾಫ್ಟ್ವೇರ್ ಇದಿಷ್ಟು ಬೋಗಸ್, ನಿಮಗೆ ಕಟ್ ಅಂಡ್ ಪೇಸ್ಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಇದನ್ನ ಮುಗಿಸಕ್ ಆಗಲ್ಲ. ನೀವು 100% ಆಗಿಲ್ಲ. ಅದಕ್ಕೆ ಟೆಕ್ನಿಕಲಿ ಹೇಳ್ಬಿಡ್ತೀನಿ ನಾನು. ನಿಮ್ ಬೇಕಾದ್ರೆ 42 ವಿಧಾನಸಭಾ ಕ್ಷೇತ್ರ ನಿಮಗೆ, ಯಾಕೆಂದ್ರೆ ಈಗ ಮಳೆ ಬಂದಿದೆಯಲ್ವ ನಿಮ್ಗೆ ಕಂಪ್ಲೀಟ್ ಆಗಿ, ಆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನಿಮಗೆ ಒಂದು ವೇಳೆ ಇವ್ರು ಏನಾದ್ರು ಪ್ರೂವ್ ಮಾಡ್ತೀವಿ, ನಾವು ಹೋಗಿದ್ವಿ ಪ್ರತಿಯೊಂದು ಮನೆಗೂ ಅನ್ನೋಂಗಿದ್ರೆ, ನೀವು ಹಾಗಾದ್ರೆ ಅವ್ರಿಗೆ ಪರಿಹಾರನೂ ಹಂಗೆ ಮನೆಗೆ ಹೋಗ್ಬಿಟ್ಟು ತೋರಿಸಿರೋದನ್ನ ಚಾಲೆಂಜ್ ಮಾಡ್ತೀವಿ ನಾವು. ನೀವು ಹೋಗಿ ಕೊಟ್ಟಿದೀವಿ ಅನ್ನೋದಾದ್ರೆ, ಯಾರ್ದು ಯಾವ ಕರೆಂಟ್ ಇತ್ತು, ಯಾವ ಮೊಬೈಲ್ OTP ಬಂತು, ಯಾರು ಹೋಗಿ ಸರ್ವೆ ಮಾಡಿದ್ರು. 42 ವಿಧಾನಸಭಾ ಕ್ಷೇತ್ರ,
9 ಜಿಲ್ಲೆ ಅಂದ್ರೆ ನಿಮಗೆ 9 ಜಿಲ್ಲೆ 43 ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಮೈನಸ್ ಆಯ್ತು. ಪ್ಲಸ್ ಬ್ಯಾಂಗ್ಳೂರಲ್ಲಿ ನೀವು ತಗೊಂಡ್ರೆ ಇನ್ನು ನಿಮಗೆ ಆಗಿರೋಂಥದ್ದೇ ಬರೀ 10% ಆಗಿಲ್ಲ. ಸೊ ಅಲ್ಲಿಗೆ ನಿಮಗೆ ಒಟ್ಟಾರೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಓವರ್ ಆಲ್ ಮಾಡಬೇಕಾಗಿರುವಂತ ಫಸ್ಟ್ ಆಫ್ ಆಲ್ ಸರ್ವೆ ಇದು ಸೆನ್ಸಸ್ ಇದು ನಿಮಗೆ. ಈ ಸೆನ್ಸಸ್ ಅಲ್ಲೇ ನಿಮಗೆ ಮೋರ್ ದೆನ್ 50% ನಿಮಗೆ ಸರ್ವೆ ಆಗಕ್ಕೆ ಆಗೇ ಇಲ್ವಾ ಅಂತಂದ್ಮೇಲೆ ನೀವು ಯಾವ ರೀತಿ ಜಾಗತಿಕ ಇರೋದು ಸಾಮಾಜಿಕವಾಗಿ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ? ಇನ್ನ ಇದ್ರದೇ ಮುಂದುವರೆದವಾಗಿ ನಾವು ಕೇಳೋದಾದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಸ್ವತಃ ಇವರು ಸಮೀಕ್ಷೆ ಮಾಡ್ಬೇಕಾದ್ರೆ ಕೇಳ್ತಾರೆ. ಅವಾಗ ಅವರೇ ಎಂತ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ ತಮ್ಮ ವೃತ್ತಿ ಯಾವುದು ಅಂತ ಹೇಳಿದ್ರೆ ಬರ್ಕಳ್ರಿ ಯಾವ್ದ ಮಾಜಿ ಅಧ್ಯಕ್ಷ ಆಗಿದ್ದಾನು ಅಂತ ಹೇಳ್ತಾರೆ. ನಾವ್ ಹೇಳ್ತಿರೋಂತಲ್ಲ, ಅವರೇ ಸ್ವತಃ ಹೇಳಿರೋಂಥದ್ದು. ಆಮೇಲೆ ನಿಮಗೆ ಎಕನಾಮಿಕಲಿ ಕೇಳ್ತಾರೆ ಯಾವ ತರ ಏನು ಎತ್ತ ಅನ್ಕೊಂಡು ಅದೆಲ್ಲ ಕೇಳಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮಲ್ಲಿ ಚಿನ್ನ ಇದೆಯಾ, ನಿಮ್ಮಲ್ಲಿ ಬೆಳ್ಳಿ ಇದೆಯಾ, ಅದಾದ್ಮೇಲೆ ಕೋಳಿ ಇದೆಯಾ, ಕತ್ತೆ ಮೇಯಿಸ್ತಾ ಇದೀರಾ, ಕುರಿ ಇದೆಯಾ, ಇದನ್ನೆಲ್ಲ ಕೇಳ್ತಾರೆ. ಅದನ್ನ ಅವರೇ ಹೇಳ್ತಾರೆ ಏನ್ರಿ ಇದು ನಾನ್ ಸೆನ್ಸ್ ಇಷ್ಟೆಲ್ಲ ಕೇಳ್ತಾ ಇದ್ದೀರಾ, ಇದನ್ನೆಲ್ಲ ಕೇಳ್ಬೇಕೇನ್ರಿ ನೀವು? ನಾನೇ 1 ಗಂಟೆ ಕುತ್ಕೊಂಡು ಕೇಳಿಸ್ಕೊಂತಾ ಇದೀನಿ ಅಂತಂದ್ರೆ ಜನಸಾಮಾನ್ಯರಿಗೆ ಎಷ್ಟು ಇರಿಟೇಷನ್ ಆಗಲ್ಲ, ಅವರೆಲ್ಲ ಉತ್ತರ ಕೊಡ್ತಾರ ಅಂತ ಕೇಳ್ತಾ ಇದಾರೆ. ಅಂದ್ರೆ ನಾವು ಕೇಳೋಕ್ ಬಯಸೋಂಥದ್ದು ಇಲ್ಲಿ ಇವಾಗ ಇವರು ಹೊಸದಾಗಿ ಈಗ ಇಷ್ಟು ದಿನ ಲಿಂಗಾಯತರಿಗೊಂದು ತಂದಿಟ್ರು, ಮಹಾ ಏನದು ವೀರಶೈವ ಲಿಂಗಾಯತರಿಗೊಂದು ಇಶ್ಯೂಸ್ ತಗೊಂಬಂದಿಟ್ರು, ಅದ್ರ ಜೊತೆಗೆ ಕ್ರಿಶ್ಚಿಯನ್ಸ್ನ ತಗೊಂಬಂದ್ಬಿಟ್ಟು ಎಲ್ಲಾರ ಜೊತೆನೂ ಸೇರಿಸ್ಬಿಟ್ಟು ತಂದಿಟ್ರು, ಮುಸ್ಲಿಮ್ಸ್ನ ತಂದಿಟ್ರು, ಈಗ ವಾಲ್ಮೀಕಿ ಪ್ಲಸ್ ಕುರುಬ ಇದನ್ನ ತಂದಿಡಕ್ ಹೋಗ್ತಾ ಇದ್ದಾರೆ. ಒಂದು ವೇಳೆ ಇವರು ನಿಜವಾಗಲೂ ಇರೋದೇ ಆಗಿದ್ರೆ, ಹಿತಾಸಕ್ತಿ ಇರೋದಾಗಿದ್ರೆ ಅವರೇ CM ಇದಾರಲ್ಲ, ಸ್ಟೇಟ್ಮೆಂಟ್ಗಳನ್ನ ಮಾಡ್ಬಿಡಿ. ನೀವು ಯಾವ ರೀತಿ ನೀವು ಕುರುಬ ಜನಾಂಗಕ್ಕೆ ನ್ಯಾಯ ಒದಗಿಸ್ತೀರಾ? ದೇ ಆರ್ ದ ಹೈಯೆಸ್ಟ್. ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಕ್ಯಾಟಗರಿ 2A ಅಲ್ಲಿ ನಿಮಗೆ OBC ಸೆಕ್ಷನ್ ಅಲ್ಲಿ ಕುರುಬಾಸ್ ಆರ್ ದ ಹೈಯೆಸ್ಟ್. ಅವರನ್ನ ನೀವು ಯಾವ ರೀತಿ ನ್ಯಾಯ ಕೊಡಿಸ್ತೀರಾ, ಯಾವ ರೀತಿ ಮೀಸಲಾತಿ ಕೊಡಿಸ್ತೀರಾ? ರೈಟ್, ಮಾತಾಡ್ತೀನಿ. ದರ್ಶನ್ ಅವ್ರು ಹೇಳಬೇಕು. ಉಗ್ರಪ್ಪನವ್ರು ಪ್ರಶ್ನೆ ಕೇಳ್ತಾರೆ, ಆಗ ಸೌಮ್ಯವಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟಂತ ಸಿದ್ದರಾಮಯ್ಯನವರು ಹೌದು ನಾವು ನಿಮ್ಮ ತಟ್ಟೆ ಕೈ ಹಾಕಲ್ಲ ಅಂತ ಹೇಳಿದ್ರು. ವೆಲ್ ಆ್ಯಂಡ್ ಫೈನ್, ಅದನ್ನೆಲ್ಲರೂ ಕೂಡ ಒಪ್ಕೊಳ್ತಾರೆ. ಆದರೆ ಮುಂದುವರೆದು ಇದು ನನ್ನ ಹೋರಾಟ ಅಲ್ಲ, ಇದು ಈಶ್ವರಪ್ಪನವರ ಹೋರಾಟ ಅಂತ ಹೇಳಿದ್ರಲ್ಲ. ನಾನು ಕೇಳೋದು, ಈಶ್ವರಪ್ಪನವರ ಹೋರಾಟವೋ ಕುರುಬ ಸಮುದಾಯವನ್ನು ಪ್ರತಿನಿಧಿಸುವಂತಹ ಸೋಕಾಳ್ ನಾಯಕರ ಹೋರಾಟವೋ? ತೀರ್ಮಾನ ತಗೋಬೇಕಾಗಿರೋದು ಈಗ ಯಾವ ಸ್ಥಾನದಲ್ಲಿ ಕೂತಿರೋದು? ಸಿದ್ದರಾಮಯ್ಯನವ್ರದ್ದು. ಯಾಕಂದ್ರೆ ಮರ್ತು ಬಿಟ್ರೆ ಅವರು ಮೇಡಮ್, ಒಂದು ಸಮುದಾಯಕ್ಕೆ ಯಾವುದಾದ್ರೂ ಈ ರೀತಿಯಾದಂಥ ನ್ಯಾಯವನ್ನು ಕೊಡಬೇಕಾದ್ರೆ ಅದು ಕೇಂದ್ರ ಸರ್ಕಾರದ ಕೆಲಸ ಆಗಿರ್ತದೆ. ಶಿಫಾರಸನ್ನು ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ SC ಸಮುದಾಯಕ್ಕೆ 17% ರಿಸರ್ವೇಷನ್ ಇದೆ, ST ಸಮುದಾಯಕ್ಕೆ 7% ಇದೆ, OBCಗೆ 32% ರಿಸರ್ವೇಷನ್ ಇರ್ತಕ್ಕಂಥದ್ದು. ಆ ಒಂದು ಜನಸಂಖ್ಯೆಗೆ ತಕ್ಕಂತೆ ಈ ಮೀಸಲಾತಿಯನ್ನು ಕೊಟ್ಟಿರುವಂಥ ಒಂದು ವಿಚಾರವನ್ನು ನಾವು ಮರಿಬಾರ್ದು. ಎರಡನೇದು, ಈ ಒಂದು ಕುರುಬ ಕಮ್ಯುನಿಟಿಯನ್ನು STಗೆ ಸೇರಿಸಬೇಕು ಅಂತ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ಅವರು. ಬಸವರಾಜ ಬೊಮ್ಮಾಯಿ ಅವರು ಅದು ಕೇಂದ್ರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಕೇಂದ್ರದಿಂದ ಯಾವ ರೀತಿ ಉತ್ತರ ಬಂದಿದೆ ಅದನ್ನು ನಾವು ನೋಡಬೇಕಾಗುತ್ತೆ. ಆದರೆ ಇವತ್ತು 1980ರಲ್ಲಿ ದೇಶದ ಪ್ರಧಾನಿ ಚಂದ್ರಶೇಖರ್ ಆಗಿರ್ತಾರೆ. ಯಾವ ದೇವೇಗೌಡರು ಮಾಡಿಸಿದ್ದಲ್ಲ, ಅವತ್ತಿನ ಪ್ರಧಾನಿ ಚಂದ್ರಶೇಖರ್ ಅವರು. ಉಗ್ರಪ್ಪ ಅವರ ಮಾವ ವೀರಣ್ಣ ಅವರು ಮತ್ತೆ ಉಗ್ರಪ್ಪ ಅವರ ಹೋರಾಟದ ಫಲ ವಾಲ್ಮೀಕಿ, ನಾಯಕ, ತಳವಾರ, ಬೇಡ ಈ ಸಮುದಾಯಗಳೆಲ್ಲ ST ಸಮುದಾಯಕ್ಕೆ ಬಂದಿರುವಂಥದ್ನ ಇದು 1918ನಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ಇನ್ನೊಂದು, ನಾವಿವಾಗ ಏನು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ, ಸಮೀಕ್ಷೆಯ ಮೂಲ ಉದ್ದೇಶನೇ ಇದು ನಾಟ್ ಓನ್ಲಿ ಕುರುಬ ಕಮ್ಯುನಿಟಿ. ಉದಾಹರಣೆ ಈಗ ಅಲೆಮಾರಿ, ಅರೆ ಅಲೆಮಾರಿ, ಇನ್ನು ಅನೇಕ ಸಮುದಾಯದವರು ತಮ್ಮ ಹಕ್ಕೊತ್ತಾಯಗಳನ್ನ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಲಿಂಗಾಯತ, ಒಕ್ಕಲಿಗ ಸಮುದಾಯದವರು ಸಮೇತ ನಮಗೂ ಮೀಸಲಾತಿ ಬೇಕು, ನಮಗೂ OBC ಬೇಕು, ನಮಗೂ ST ಬೇಕು ಅಂತ ಕೆಲವೊಂದು ಧ್ವನಿಯನ್ನ ಎತ್ತಾ ಇದ್ದಾರೆ. ಒಂದು ಸಮುದಾಯದ ಧ್ವನಿಯನ್ನ ಸಮುದಾಯದ ನಾಯಕರು, ಅದು ಯಾವುದೇ ಜಾಗ ಇರಲಿ, ಯಾವುದೇ ಸ್ಥಳ ಇರಲಿ, ತನ್ನ ಒಂದು ಸಮುದಾಯದ ಜನಾಂಗಕ್ಕೆ, ಒಂದು ನನ್ನ ಸಮುದಾಯಕ್ಕೆ, ಇಲ್ಲಿ ಉಗ್ರಪ್ಪನವರ ವಾದ ಏನಿದೆ, ನಮ್ಮ ಸಮುದಾಯದ ಏನ್ ಮೀಸಲಾತಿ ಇದೆ ಅದನ್ನ ನೀವು ತೆಗಿಬಾರ್ದು. ಜೊತೆಗೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲೂ ಒಂದು ಮುಖ್ಯವಾದಂತ ಅಂಶ ಇದೆ, ನಾವು ನಿಮ್ಮ ತಟ್ಟೆಯಲ್ಲಿರೋದನ್ನ ಕಿತ್ಕೊಳ್ಳಿಕ್ಕೆ ಆಗುದಿಲ್ಲ. ಇನ್ನು ಕೇಸ್ ಏನಾದರೂ ಆ ರೀತಿ ನಮ್ಮನ್ನ STಗೆ ಆಯ್ತು ಅಂದ್ರೆ ಆ ಮೀಸಲಾತಿ ಪರ್ಸೆಂಟನ್ನು ಹೆಚ್ಚು ಮಾಡಬೇಕು ಅಂತಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ನಮ್ಮ ಸಮೀಕ್ಷೆ ನಡೆದಾಗ ಯಾವ್ಯಾವ ಸಮುದಾಯದ ಒಂದು ಶೈಕ್ಷಣಿಕ ಮಟ್ಟ ಇರ್ಬೋದು ಅಥವಾ ಸಾಮಾಜಿಕ ಬದುಕೇನಿರ್ಬೋದು ಎಲ್ಲದೂ ಹೊರಬಂದಾದ್ಮೇಲೆ ನಾವು ಈಗ ಯಾವ ರೀತಿ ತಮಿಳುನಾಡಲ್ಲಿ 69% ನೀವು ಮಾಡ್ತಿರೋದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಹೌದು. ಹಾಗಾಗಿ ನಿಮ್ಗೆ ಈ ಡೇಟಾ ಏನೆಲ್ಲಿ ಸಿಕ್ಬಿಡುತ್ತೆ? ಅದರಲ್ಲಿ ಜಾತಿ ಸೆಂಟ್ರಲ್ ಗವರ್ನಮೆಂಟ್ ಮಾಡುತ್ತೆ. ಇದ್ರಲ್ಲೂ ಜಾತಿ ಉಪಜಾತಿ ಅನ್ನೋದು ಜಾತಿ ಗಣತಿ ಜಾತಿ ಗಣತಿ ಪ್ರಶ್ನೆಯ ಕಾಲಮಲ್ಲಿ
ಜಾತಿನೂ ಕೇಳಿದ್ದಾರೆ, ಉಪಜಾತಿಯನ್ನು ಕೇಳಿದ್ದಾರೆ. ಎಷ್ಟೋ ಜನ ಭಾಗವಹಿಸೇ ಇಲ್ಲ. ಅಲ್ಲಲ್ಲ ಅದವರು ನೋಡಿ, ಕೋರ್ಟ್ಗಿಂತ ನಾವಿಲ್ಲಿ ಕೂತರು ಯಾರೂ ದೊಡ್ಡವರಲ್ಲ. ಕೋರ್ಟ್ ಹೇಳಿದೆ ನಿಮ್ಮ ಯಾರನ್ನು ಒತ್ತಾಯ ಮಾಡೋಗಿಲ್ಲ. ಅಂದ್ಮೇಲೆ ಅದನ್ನ ಇಟ್ಕೊಂಡು ನೀವು ಹೆಂಗ್ ನಿರ್ಧಾರ? ಈಗ ಇವತ್ತಿನ ಡೇಟಾ ಪ್ರಕಾರ ಮಧುಸೂದನ್ ನಾಯ್ಕ್ ಅವರ ಏನು ಮುಖಂಡತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡುವಾಗ ಹೇಳಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ 97%. ಈಗ ಒಂದು ಆಯೋಗದ ಅಧ್ಯಕ್ಷ ಆಗಿ ಕೂತ್ಕೊಂಡು ಯಾವುದೋ ಸುಳ್ಳು ಲೆಕ್ಕಗಳನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. 1,20,000 ಜನ ಶಿಕ್ಷಕರು ಇಡೀ ಕರ್ನಾಟಕದಾದ್ಯಂತ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಿನೊಂದು ಬಾಕಿ ಆಗಿದೆ, ಅದಕ್ಕೆ 10 days ಎಕ್ಸ್ಟೆನ್ಷನ್ ಸಮೇತ ಕೊಟ್ಟಿದ್ದಾರೆ. ಇದು ಬಂದಾದ್ಮೇಲೆ ಇವತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಇವಾಗ OBC ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಮೀಸಲಾತಿಯ ಪರ್ಸೆಂಟೇಜ್ನ ಒಂದು 75%ಗೆ ತಗೊಬಂದ್ರೆ ಖಂಡಿತವಾಗ್ಲೂ ಸಂಪೂರ್ಣ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು, ಮತ್ತೆ ಯಾವೆಲ್ಲ ಸಮುದಾಯಗಳು ಇವತ್ತು ಹಕ್ಕನ್ನು ಒತ್ತಾಯಿಸ್ತಾ ಇದ್ದಾವೆ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇವತ್ತು ಏನೋ ಮೀಸಲಾತಿ ಬಗ್ಗೆ JDS ನವರು ಮಾತಾಡಿದ್ರಲ್ಲ ಮೇಡಮ್, 1996ರಲ್ಲಿ ಮಾನ್ಯ HD ದೇವೇಗೌಡರು ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ಕೊಡ್ತಾರೆ. ಬಿಜೆಪಿ ತಮ್ಮ ಅಧಿಕಾರದಿಂದ ಇಳಿಯುವಂತ ಸಂದರ್ಭದಲ್ಲಿ ಅದನ್ನ ಕಿತ್ತು 2% ಲಿಂಗಾಯತರಿಗೆ, 2% ಒಕ್ಕಲಿಗರಿಗೆ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಲಿಂಗಾಯತರಿಗೆ ಸಿಗ್ತಾ, ನಿಜವಾಗ್ಲೂ ಒಕ್ಕಲಿಗರಿಗೆ ಸಿಗ್ತಾ ಇಲ್ಲ. ರಾಜ್ಯಪಾಲರ ಅಂಗಳಕ್ಕೆ ಹೋಯ್ತು, ಅಲ್ಲಿ ನಿಂತೋಯ್ತು. ಅದೊಂದು ಚುನಾವಣಾ ಪ್ರಣಾಳಿಕೆ ರೀತಿ ಆಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಇವತ್ತು ಟಿವಿಗಳ ಮುಂದೆ ಉದಾಹರಣೆ, ಈಗ ಲಿಂಗಾಯತ ವೀರಶೈವ ಅದು ಧರ್ಮ ಅನ್ನುವಂಥ ಹೋರಾಟಗಳು ನಡೀತಾ ಇದೆ. ನಿನ್ನೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ನನಗೆ ಸಿಕ್ಕಿದ್ರು ಮೇಡಮ್, ಯಾವುದೋ ಒಂದು ಚರ್ಚೆನಲ್ಲಿ. ಅವಾಗ ಅವ್ರನ್ನ ನಾನು ಕೇಳಿದೆ, ಸರ್ ಇವತ್ತು BJP ಅವ್ರು ಬಂದು ಇದೇನೋ ಧರ್ಮ ಹೊಡೆಯೋದು ಅಂತಾರಲ್ಲ, ನಿಮ್ಮ ಏನಾದ್ರೂ ಮೀಟಿಂಗ್ಗಳಿದ್ದಾಗ BJP ನಾಯಕರು ಯಾರು ಪಾರ್ಟಿಸಿಪೇಟ್ ಮಾಡಿಲ್ವಾ? ಅವ್ರು ಹೇಳ್ತಾರೆ, ಯಾರು ವಿಜಯೇಂದ್ರರವರು ನಮ್ದಕ್ಕೆ ಬಂದಿದ್ದಾರೆ, ಬೇರೆ ಬೆಲ್ಲದವರು ನಿರಾಣಿಯವರು ಯಾರು ಪಂಗಡಗಳಿಗೆ ಸಮುದಾಯಗಳಿಗೆ ಸೇರ್ತಾರೆ, ಪ್ರತಿಯೊಬ್ಬರು ಮೀಟಿಂಗ್ ಅಲ್ಲಿ ಹಾಜರಾಗಿರ್ತಾರೆ. ನಾಟ್ ಓನ್ಲಿ BJP ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅಂಡ್ JDS. ನಿಮ್ಮ ಅವಾಗ ಅಲ್ಲಿ ಅವರ ಅಭಿಪ್ರಾಯ ಏನು? ಅವ್ರ ಅಭಿಪ್ರಾಯ ನಮ್ದು ಸ್ವತಂತ್ರ ಧರ್ಮ ಬೇಕು. ಮತ್ತೆ ಯಾಕೆ ಹೊರಗಡೆ ಬಂದು ಟಿವಿಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಕೇಳಿದ್ರೆ, ಇದು ಒಂದು ರಾಜಕೀಯವನ್ನ. ಉದಾಹರಣೆ ಮೇಡಮ್, ಇಲ್ಲೇ ಆದಿಚುಂಚನಗಿರಿ ಮಠದಲ್ಲಿ ವಿಜಯನಗರದಲ್ಲಿ ಒಂದು ಸಭೆ ಆಗ್ತದೆ. ಯಾವುದು? ಇದೇ ಏನು ಸಮೀಕ್ಷೆ ಬಗ್ಗೆ. ಅಲ್ಲಿ ಅಶ್ವಥ್ ನಾರಾಯಣ್ ಇದ್ದಾರೆ, ಅಲ್ಲಿ ಆರ್ ಅಶೋಕ್ ಅವರು ಇದ್ದಾರೆ, ಅಲ್ಲಿ ಸದಾನಂದ ಗೌಡ್ರು ಇದ್ದಾರೆ, ಅಲ್ಲಿ ಶೋಭಾ ಕರ್ಲಾಜಿ ಅವರು ಇದ್ದಾರೆ, ಅಲ್ಲಿ ಮನೆ DK ಶಿವಕುಮಾರ್ ಅವರು ಇದ್ದಾರೆ, ಅಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ, ಅವರ ಸುಪುತ್ರನೂ ಇದ್ದಾರೆ. ಅವರ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ನಮ್ದೆಲ್ಲ ಸಹಮತ ಇದೆ. ಹೊರಗಡೆ ಬಂದ್ರು, ಇದು ನಾವು ಒಪ್ಪಲ್ಲ, ಇದಕ್ಕೆ ನಮ್ಮ ವಿರೋಧ ಇದೆ. DK ಶಿವಕುಮಾರ್ ಅವರು ಕೂಡ ಅವ್ರು ಹೇಳಿಲ್ಲ. ಅವರು ಮಚ್ ಆಫ್ ಕ್ವೆಶ್ಚನ್ಸ್ ಅಂತ ಹೇಳಿದೆ. ಅಲ್ಲ, ಪ್ರಶ್ನೆಗಳ ಬಗ್ಗೆ ಅವ್ರು ಹೇಳಿದ್ದಾರೆ. ಪ್ರಶ್ನೆ ಅವ್ರ ಹತ್ರ ಕೇಳೋದಕ್ಕೆ ಹೋದಾಗ ನಿಮ್ಮ ಅದರ ಅರ್ಥ ಏನು ಮೇಡಮ್ ನೋಡಿ, ಕೋರ್ಟ್ನ ಆದೇಶ ಏನಿದೆ, ಕೋರ್ಟ್ನಲ್ಲಿ ನಿಮಗೆ ಅದು ಈ ಭಾರತ ದೇಶದಲ್ಲಿ ನೀವು ಹೇಗೋ ಒಬ್ಬ ಸಾರ್ವಜನಿಕರು, ಹಾಗೆ ಮಾನ್ಯ DK ಶಿವಕುಮಾರ್ ಒಬ್ಬ ಸಾರ್ವಜನಿಕ, ಈ ನಾಡಿನ ಪ್ರಜೆ. ನಿಮಗೆ ಯಾವ ರೀತಿ ಹಕ್ಕಿದೆ ಪ್ರಶ್ನೆಗಳಿಗೆ ಉತ್ತರ ಮಾಡೋದಕ್ಕೆ, ಅಥವಾ ಅವ್ರನ್ನ ಪ್ರಶ್ನೆ ಕೇಳೋದಕ್ಕೆ, ಉತ್ತರ ಕೊಡೋದಕ್ಕೆ, ಅಥವಾ ಮರು ಪ್ರಶ್ನೆ ಹಾಕೋದಕ್ಕೆ ಅವ್ರ ಸಂಪೂರ್ಣ ಹಕ್ಕು ಕೊಟ್ಟಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ. ನನ್ಗೆ ಅನ್ಸಿದೆ ಹೆಂಗ್ ಗೊತ್ತಾ, ಕ್ಷಣದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಆ ಕ್ವಶನೇರೇ ತಲುಪಿಲ್ಲ, ಅವ್ರಿಗೆ ಮಾಹಿತಿನೇ ಇಲ್ಲ. ಇದೆಲ್ಲ ಡಿಸ್ಕಸ್ ಆಗದೆ ಸರ್ವೆ ಮಾಡಿಬಿಟ್ಟಿದ್ದಾರೆ. ಗುಡ್ ಕ್ವಶನ್ ಮೇಡಮ್. ಇದು ಏನು ಹಿಂದುಳಿದ ವರ್ಗಗಳ ಮಧುಸೂದನ್ ನಾಯ್ಕ್ ಅವರ ಆಯೋಗ ಇದೆಯಲ್ಲ, ಇಟ್ಸ್ ಪ್ಯೂರ್ಲಿ ಇಂಡಿಪೆಂಡೆಂಟ್ ಬಾಡಿ. ಸೊ ಅದನ್ನ ಸರ್ಕಾರಕ್ಕೂ ಆ ಪ್ರಶ್ನೆಗಳಿಗೂ ಸಂಬಂಧ ಇಲ್ಲ. ಮತ್ತೆ ಈ ಪ್ರಶ್ನೆಗಳು ಇವತ್ತಿನ ಹೊಸದಲ್ಲ. ಹಿಂದೆ ನಾಗಮೋಹನ್ ದಾಸ್ ಅದೇ ದಟ್ ಇಸ್ ವಾಟ್ ಅಪ್ಡೇಟ್ ಆಗಬೇಕು. 53 ಪ್ರಶ್ನೆ ಇವತ್ತು ನಗರ ಪ್ರದೇಶದಲ್ಲಿ ಕೋಳಿ ಇದೆಯಾ, ನಿಜವಾಗ್ಲೂ ಆಯೋಗದವರು ಈಗ ಫ್ಯಾಕ್ಸ್ ಮಿಷನ್ ಹೇಳೋದು ದರ್ಶನ್ ಅವರೇ ಪೂರ್ವ ಸಿದ್ಧತೆ ಬೇಕು ಅಂತ. ನೀವು ತರಾತುರಿಯಲ್ಲಿ ನವೆಂಬರ್ ಒಳಗಡೆ ಮುಗಿಸ್ಬೇಕು ಅಂತ ಮಾಡಿಬಿಟ್ರೆ ಹಿಂಗೆ ವ್ಯತ್ಯಾಸಗಳಾಗ್ತವೆ. ಡೀಟೇಲ್ ಮೇಡಮ್. ಆದ್ರೆ DK ಶಿವಕುಮಾರ್ ಅವರು ಕೇಳಿದ್ರು, ಯಾಕಂದ್ರೆ ಜನಸಾಮಾನ್ಯರಿಗೆ ನೀವು ಗಂಟೆಲ್ಲ ಹಿಂಗೆ ಕೇಳೋದಕ್ಕಿಂತ ಏನ್ ಅವಶ್ಯಕತೆ ಇದೆ, ನೀಡೆಡ್ ಆ ಅವಶ್ಯಕತೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿ. ನೀವು ಸುಮ್ಮನೆ ನಿಮ್ಮಲ್ಲಿ ಚಿನ್ನ, ಈಗ DK ಶಿವಕುಮಾರ್ ಅವರು ಅವ್ರ ಅಫಿಡೇವಿಟ್ ಅಲ್ಲೇ ಕೊಟ್ಟಿರ್ತಾರೆ, ನನ್ನ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ದುಡ್ಡು ಇದೆ, ಎಷ್ಟು ಚಿನ್ನ ಇದೆ. ಆದ್ರೆ ಸಾರ್ವಜನಿಕರು ಅವ್ರದ್ದೊಂದು ಸಾಮಾಜಿಕ ಏನು ನ್ಯಾಯ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಅವ್ರು ಕೊಡ್ಲೇಬೇಕಾಗ್ತದೆ ಕೆಲವೊಂದು ಮಾಹಿತಿ. ಮತ್ತೆ ಎಲ್ಲಾ ಮಾಹಿತಿಯು ಗೌಪ್ಯವಾಗಿರ್ತವೆ, ಯಾವುದನ್ನು ಅದನ್ನ ಬಹಿರಂಗ ಪಡಿಸುವ ಹಾಗೆ ಇಲ್ಲ ಅನ್ನುವಂಥದ್ದು ಹೇಳಿದ್ದೀವಿ ಮೇಡಮ್. ರೈಟ್, ವೆರಿ ನೈಸ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಯದುಕುಮಾರ್ ಗೌಡ್ರೆ. BJP ಏನಿದೆ ಗೊತ್ತಾ, ಗುಂಡಿಯಲ್ಲೂ ರಾಜಕೀಯ ಮಾಡ್ತಾರೆ, ಧರ್ಮದಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಈಗಷ್ಟೇ ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇದ್ರು, ಉಗ್ರಪ್ಪನವರು ನಮ್ಮ ತಟ್ಟೆ ಕೈ ಹಾಕಬೇಡಿ ಅಂತ ಬಹಳ ಸೌಮ್ಯವಾಗಿ ಹೇಳಿದ್ರು. ಇಲ್ಲ ನಾವು ನಿಮ್ಮ ತಟ್ಟೆ ಕೈ ಹಾಕಲ್ಲ, ಈ ಹೋರಾಟ ತಂದಿದ್ದು ಯಾರು ಗೊತ್ತಾ, ಈಶ್ವರಪ್ಪ, ಮಿಸ್ಟರ್ ಈಶ್ವರಪ್ಪ. ನಿಮ್ಮ BJPಯಲ್ಲೇ ಈ ಹಿಂದೆ ಇದ್ದಂತಹ ಈಶ್ವರಪ್ಪನವ್ರು ಮಾಡಿರೋದು ಇದು ಅವ್ರದ್ದಲ್ಲ.
ದೇಶದಲ್ಲಿ ಯಾವುದೇ ಪ್ರಾಬ್ಲಮ್ ಇರಬೇಕಾದಾಗ್ಲೂ ಇದನ್ನ ನೀವು ಬ್ಲಂಡರ್ಸ್ ಮಾಡಿದ್ದೀವಿ ಅಂತ ಬ್ಲಂಡರ್ಸ್ನ ಸಾವಿರಾರು ಬ್ಲಂಡರ್ಸ್ಗಳು ಅವರು ಏನೇನು ಮಾಡಿದ್ದಾರೆ, ಪ್ರಮಾದಗಳು ಮಾಡಿದ್ದಾರೆ, ಅದನ್ನೆಲ್ಲ ಹೇಳ್ಬೇಕಾದಾಗ ಅವ್ರು ಯಾರನ್ನೂ ಒಪ್ಕೊಳ್ಳೋದೇ ಇಲ್ಲ. ಎಲ್ಲ ನಾವು ಸ್ವತಂತ್ರ ತಂದಿದ್ದು ನಾವೇನೆ, ಎಲ್ಲನೂ ನಾವೇ ಅಂತ ಅವ್ರು ಉಸ್ತುವಾರಿಗಳ ಥರ ಅವರೇ ಒತ್ಕೊಂಡ್ಬಿಡ್ತಾರೆ. ಸ್ವತಂತ್ರಕ್ಕೋಸ್ಕರ ಯಾರೋ ಕೆಲವರು ಮಾತ್ರ ಓಡಾಡಿಲ್ಲ, ಲಕ್ಷಾಂತರ ಜನ ಓಡಾಡಿರ್ತಾರೆ. ಆ ಲಕ್ಷಾಂತರ ಜನರ ಸ್ವಾತಂತ್ರ್ಯ ಅದು, ಅವ್ರದ್ದಲ್ಲ. ಹಾಗಾದ್ರೆ ಇಫ್ ಮುಂದೊಂದು ದಿವಸ ಈ ರಾಜ್ಯದ ಸೋಕಾಲ್ಡ್ ನಾಯಕರೆಲ್ಲರೂ ಕೂತು ಡಿಸ್ಕಸ್ ಮಾಡಿ ರಾಜ್ಯದಿಂದನೇ ಸಿದ್ದರಾಮಯ್ಯನವ್ರಿಗೆ ಒಮ್ಮತವನ್ನು ಸೂಚಿಸಿ ಅದು ಶಿಫಾರಸ್ಸಾಗಿ ಕೇಂದ್ರದಿಂದ ಮೀಸಲಾತಿ ಅಂತ ಏನಾದ್ರು ಅಪ್ರೂವ್ ಆದರೆ ಆ ಕ್ರೆಡಿಟನ್ನು ಮಿಸ್ಟರ್ ಈಶ್ವರಪ್ಪನವ್ರು ಕೊಡ್ತಾರಾ ಇದೇ ಸಿದ್ದರಾಮಯ್ಯನವರು? ಮೇಡಮ್, ಅದನ್ನ ಜಸ್ಟ್ ಹಾಗೇನೆ ನೀವು ಯಾರೋ ಒಂದು ಕೇಳಿದ್ರು ಯಾರೋ ಒಂದು ಮಾಡಿದ್ರು ಅಂತ ಅಂದಾಗ ST ಸೌಕರ್ಯನ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಕೊಟ್ಟರು ಅಂತ ಈಗ ಆರೋಪ ಮಾಡ್ತಿರೋದು ಸಿದ್ದರಾಮಯ್ಯನವರು ಈಶ್ವರಪ್ಪನವ್ರ ಮೇಲೆ. ಒಂದು ಪಕ್ಷ ಕುರುಬ ಸಮುದಾಯವನ್ನು ST ಒಳಗೆ ಹಾಕ್ತು ಅನ್ನೋದಾದರೆ ಆ ಕ್ರೆಡಿಟನ್ನು ಕೂಡ ಸಂಪೂರ್ಣವಾಗಿ ಹೋರಾಟ ಮಾಡಿದವರೇ ತಗೋಬೇಕು ಅನ್ನೋದಾದರೆ ಆ ಸಂಪೂರ್ಣ ಕ್ರೆಡಿಟನ್ನು ಈಶ್ವರಪ್ಪನವ್ರು ಕೊಡಬೇಕಾಗತ್ತಲ್ವಾ? ಇದು ಕ್ರೆಡಿಟ್ ವಾರ್ ಅಲ್ಲ ಮೇಡಮ್, ಇದು ಅಲ್ಲಿ ಕ್ರೆಡಿಟ್ ವಾರ್ ಅಲ್ಲ. ಇದು ಯಾರಿಗೆ ಆಗಲಿ ಅದು ಕ್ರೆಡಿಟ್ ವಾರ್ ಅಲ್ಲ. ಯಾರೇ ವ್ಯಕ್ತಿಗಳ ಬಗ್ಗೆ ಕ್ರೆಡಿಟ್ ವಾರ್ ಅಲ್ಲ. ಒಂದು ಸಮಾಜ ಸಮಾಜ ಇವಾಗ ನಾವು ಇದು ಜಾತಿ ಗಣತಿ ಬಗ್ಗೆ, ನೀವು ಜಾತಿ ಸಮೀಕ್ಷೆ ಬಗ್ಗೆ ಕೇಳಿದ್ರಿ. ಜಾತಿ ಸಮೀಕ್ಷೆ ಬಗ್ಗೆ ಕೇಳಿದಾಗ ನಾವು ಮೊದಲೇ ಇದು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ಹೇಳಿದ್ವಿ ಇದು ಪೂರ್ವ ತಯಾರಿ ಬೇಕು ಅಂತ ಹಲವಾರು ಬಾರಿ ಹೇಳಿದ್ರು ಕೂಡ ಇವತ್ತು ಯಾಕೆ ಪೂರ್ವ ತಯಾರಿ ಬೇಕು ಅಂತ ಮಾಧ್ಯಮ ಆಗ್ಬೋದು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈ ಪ್ರಶ್ನಾವಳಿಗಳು ಸರ್ಕಾರ ಗೊತ್ತಿರಲಿಲ್ವಾ, ಸರ್ಕಾರದ ಅಧಿಕಾರಿಗಳು ಗೊತ್ತಿರಲಿಲ್ವಾ, ಸರ್ಕಾರ ನಡೆಸೋರ್ಗೆ ಮುಖ್ಯಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ನಡೆಸಿಲ್ಲ. ಯಾಕಂದ್ರೆ ಯಾವುದೇ ಆಗ್ಲಿ ಈ ಪ್ರಶ್ನೆಗಳಿದೆ ಅಂದಾಗ ಯಾವ ಪ್ರಶ್ನೆಗಳು ಅಂತ ಒಂದು ಗ್ಲಾನ್ಸ್ ಆದ್ರೂ ಹೋಗ್ಬೇಕಲ್ಲ ಮೇಡಮ್, ಯಾರಾದ್ರೂ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿ ಆಗ್ಲಿ. ಈಗ ಸಾರ್ವಜನಿಕರ ಎದುರು ಮುಂದೆ ನಾವು ಮೊದಲೇ ಹೇಳಿದಂಥದ್ದು ಮೊದಲು ನಡೆದಂಥ ಸರ್ವೆ ಅವೈಜ್ಞಾನಿಕ. ಯಾಕೆ ಅಂದ್ರೆ ಅದರಲ್ಲಿ ಇದ್ದಿದ್ದಂಥದ್ದು 53 ಪ್ರಶ್ನೆಗಳು, ಇದರಲ್ಲಿ ಇರುವಂಥದ್ದು 60 ಪ್ರಶ್ನೆಗಳು ಅಂದಾಗ ಜನಸಾಮಾನ್ಯರಿಗೆ ಯಾವುದು ಬೇಕು ನಾನು ಅದಕ್ಕೆ ಕೇಳ್ತಾ ಇದ್ದೆ. ನಿನ್ನೆ ಒಂದು ಡಿಬೇಟಲ್ಲಿ ಕೇಳಿದೆ, ನೀವು ಬಂದ್ಬಿಟ್ಟು ಪ್ಯಾನ್ ಕರ್ನಾಟಕಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದೀರಾ ಇಲ್ಲ ಅರ್ಬನ್ ಸೆಂಟ್ರಿಕ್ ಬೆಂಗಳೂರಿಗಂತಾನೆ ಒಂದು ಕರ್ನಾಟಕಕ್ಕಂತಾನೆ ಒಂದು ಆ ಥರ ಮಾಡ್ತಾ ಇದ್ದೀರಾ? ನಿಮಗೇನು ಬೇಕಾಗಿರುವಂಥದ್ದು? ಒಬ್ಬ ಹಿರಿಯ ಸರ್ಕಾರದ ಹಿರಿಯ ಭಾಗವಾದ ಉಪಮುಖ್ಯಮಂತ್ರಿಗಳಿಗೇನೆ ಅವರ ಪ್ರಶ್ನೆಗಳು ಕೇಳಬೇಕಾದಾಗ ಒಂದು ಕಸಿಮಿಸಿ ಆಗ್ಬೇಕಾದಾಗ ಇದ್ಯಾಕೆ ಅಂತ ಕೇಳಿದಾಗ ಜನಸಾಮಾನ್ಯರದ್ದೇನು, ನೀವು ಅಧಿಕಾರಿಗಳಲ್ಲಿ ಹೋಗಿರೋರು ತುಂಬಾ ಸೌಮ್ಯವಾಗಿ ಅವ್ರು ಕೇಳ್ತಾ ಇದ್ದೀರಾ. ಅದೇ ಸೌಮ್ಯತೆ, ಅದೇ ಒಂದು ಇದು ಯಾವ ರೀತಿಯಾದ ಸರ್ವೆಗೆ ಬರುವಂತವ್ರಿಗೆ ತಾಳ್ಮೆ ಇರುತ್ತೆ ಮೇಡಮ್. ಅಲ್ಲಿ ಜನರು ಅವರವರ ಕಷ್ಟ ಬದುಕನ್ನ ಮಾಡ್ಕೊಳ್ಳೋಸ್ತ್ರ ಮಾಡ್ಬೇಕಾದಾಗ ಈ 60 ಪ್ರಶ್ನೆಗಳಿಗೆ ಉತ್ತರ ಹೇಳುವಂಥದ್ದು ಯಾವ ತರದ್ದು? ಮತ್ತೆ ಇರೋಂಥ ಸರ್ವೆಗಳಲ್ಲಿ ಏನಂತಂದ್ರೆ 17,000 ಜನ, 1.5 ಕೋಟಿ ಜನಸಂಖ್ಯೆ, ಬೆಂಗಳೂರದು ಜನಸಂಖ್ಯೆ 1.5 ಕೋಟಿ. ಮುಗಿಸ್ತೀನಿ ಅಂತ ನಾನು ಹೇಳ್ತಾ ಎಕ್ಸಾಂಪಲ್, ತೆಲಂಗಾಣದಲ್ಲಿ 3.5 ಕೋಟಿ ಜನಸಂಖ್ಯೆ ಇರುವಂತದ್ದು 3.5 ತಿಂಗಳು ಬೇಕಾಗಿತ್ತು. 3.5 ಕೋಟಿ ಇರೋ ತೆಲಂಗಾಣದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇರೋಂಥದ್ದು 3.5 ತಿಂಗಳು ತಗೊಂಡ್ರು. ನೀವು ತರಾತುರಿನಲ್ಲಿ ಏನಕ್ಕೆ ಮಾಡ್ತಾ ಇದ್ದೀರಾ? ಯಾವ್ದಕ್ ಮಾಡ್ತಾ ಇದ್ದೀರಾ? ನಾವು ಅದೇ ಪ್ರಶ್ನೆ ಕೇಳ್ತಾರೆ. ತರಾತುರಿನಲ್ಲಿ 53 ಹೊಸ ಜಾತಿಗಳನ್ನ ತಗೊಂಡ್ಬಂದ್ರು, ಅದನ್ನ ನಾವು ಪ್ರತಿಭಟನೆ ಮಾಡಬೇಕಾಯ್ತು, ಮತ್ತೆ ವಾಪಸ್ ತಗೊಂಡ್ರು. ಈ ತರದ ಅಸಂಬದ್ಧವಾದ ಪ್ರಶ್ನೆಗಳನ್ನ ಮೇಡಮ್ ಇವಾಗ ಅವ್ರನ್ನ ಕೇಳಿದ್ರು, ಕೇಸ್ ಎಷ್ಟಿದೆ ಅಂತ ಲೆಕ್ಕನೇ ಇಲ್ಲ, ತುಂಬಾ ಇದೆ, ನಿಮಗೆ ಯಾವ ಒಂದು ಇದನ್ನ ಡೆಸಿಗ್ನೇಷನ್ ಕೊಡಬೇಕು ಅಂತ ಡೆಸಿಗ್ನೇಷನ್ ಕೊಡ್ಬೇಕಂದ್ರೆ MP ಕೊಡಕ್ಕಾಗಲ್ಲ, ಮಿನಿಸ್ಟರ್ ಕೊಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ, ಮಾಜಿ ಮಂಡಲ್ ಪಂಚಾಯಿತಿ ಅಧ್ಯಕ್ಷನೋ ಉಪಾಧ್ಯಕ್ಷನೋ ಬರ್ಕೊಳ್ಳಿ ಅಂತಂದ್ರು. ಅಂದ್ರೆ ಸುಳ್ಳಲ್ವದು? ಸರ್ಕಾರದ ಭಾಗವಾಗಿರುವಂತ ಉಪಮುಖ್ಯಮಂತ್ರಿಗಳನ್ನೇ ಮಾಧ್ಯಮದ ಮುಂದೆ, ಗಣಿತದಾರರ ಮುಂದೆ ಸುಳ್ಳು ಹೇಳ್ಬೇಕಾದಾಗ ಜನ ತಗೊಂಡವರು ಇನ್ಯಾವ ರೀತಿ ಸುಳ್ಳು ಹೇಳ್ತಾರೆ? ಪ್ರೆಸಿಡೆಂಟ್ ಯಾರು ಹಾಕೊಂತಾರೆ ಮೇಡಮ್? ಅಲ್ಲಿ ಸರ್ಕಾರದವ್ರು ಅಂದಾಗ ನೀನು ಮಾಡಿದಾಗ ನಾನು ಕೆಲವರು ಹೇಳ್ತಾರೆ ಮೇಡಮ್ 15 ನಿಮಿಷದಲ್ಲಿ ಆಗ್ಬಿಡುತ್ತೆ. ಯಾರೋ ಒಬ್ರು ಹೇಳಿದ್ರು 4 ಊರುಗಳನ್ನ 4 ದಿನದಲ್ಲಿ ಮಾಡ್ಬಿಟ್ರಂತೆ, ಸಭಾಷ್ಗಿರಿ ಕೊಟ್ಬಿಟ್ರಂತೆ. ಒಬ್ರು ಸತ್ರು, ಒಬ್ರು ಅಂಗವಿಕಲರು ಪಾಪ ಅವ್ರಿಗೆ ಕೊಟ್ಟಿದ್ದಾರೆ, ಶಿಕ್ಷಕರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಮೇಡಮ್ ನಾವ್ ಹೇಳ್ತಾ ಇರೋದು ಸಮೀಕ್ಷೆ ಮಾಡಿ, ಇದು ಬೇಕು. ಸರ್ಕಾರದ ಯಾವುದೇ ಸರ್ಕಾರ ಬಂದಾಗ ಮೂಲ ಉದ್ದೇಶಗಳೇನಿರುತ್ತೆ, ಅವ್ರ ಸರ್ಕಾರದ ಯೋಜನೆಗಳನ್ನ ಕಟ್ಟಕಡೆಯ ವ್ಯಕ್ತಿಗೆ ಯಾರು ತಲುಪಬೇಕು ಮಾಡಿ. ಯಾಕಿಷ್ಟ ಮೇಡಮ್? ಇದು ಆತರವಾಗಿ ಮಾಡ್ತಾ ಇರೋದಾ ಇಲ್ಲ ಸೆಪ್ಟೆಂಬರ್ ಕ್ರಾಂತಿಗೆ ಒಂದು ಆಗಸ್ಟ್ ಕ್ರಾಂತಿಯಲ್ಲಿ ಒಂದು ವಿಕೆಟ್ ಬಿದ್ದೋಯ್ತು, ರಾಜಣ್ಣನ ವಿಕೆಟ್ ಬೀಳ್ದೋಯ್ತು, ಇನ್ನು ನವೆಂಬರ್ ಅಂತಾರೆ. ನಾವ್ ಯಾರು ಹೇಳೋದಲ್ಲ ಮೇಡಮ್, ಅದಲ್ಲಿ ಅವ್ರವ್ರ ಪಕ್ಷದವರು ಹೇಳ್ತಾರೆ. ಈಗ ನೀವು ನಾವು ಪ್ರಶ್ನೆ ಕೇಳಿದ್ರೆ ಇದು ಬಿಜೆಪಿಯ ಹುಟ್ಟು, ಇದು ಅವ್ರೇನೋ ಶಾಸ್ತ್ರ ಹೇಳ್ತಾ ಇದಾರೆ, ನಮ್ಮವ್ರ ಇಕ್ಬಾಲ್ ಹುಸೇನ್ ನಮ್ಮವ್ರ, ಕುಣಿಗಲ್ ರಂಗನಾಥ್ ನಮ್ಮವ್ರ, ಎಲ್ಲಾರು ಶಿವರಾಮೇಗೌಡ ನಮ್ಮವ್ರ,
ಅವ್ರು ಹೇಳೋದು ನಾವು ಮಾತಾಡೋವಂಥದ್ದು. ನಾವು ಮಾಡೋದೇನಂದ್ರೆ, ನೀವು ವೈಜ್ಞಾನಿಕವಾಗಿ ಕಳೆದ ಬಾರಿ ನಾವು ಹೇಳಿದಂಥದ್ದು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಇಷ್ಟೊಂದು ಟೆಕ್ನಾಲಜಿ ಇರಬೇಕಾದಾಗ ವೈಜ್ಞಾನಿಕವಾಗಿ ಮಾಡಿ ಸಮಯ ತಗೊಳ್ಳಿ ಅಂತ ಹೇಳಿದ್ರು. ಇದೆಲ್ಲದೂ ಮಾಡಿ ತರಾತುರಿಯಲ್ಲಿ ಮಾಡ್ತಾ ಇರುವಂತದ್ದು ಇದು ದೊಡ್ಡ ಇನ್ನೊಂದು ಷಡ್ಯಂತ್ರದ ಭಾಗ ಇದು. ರೈಟ್. ರಿಷಿಕ್ ಅವರು ನೀವು ಹೇಳಬೇಕು, ಉಗ್ರಪ್ಪನವ್ರಿಗೆ ಸಿದ್ದರಾಮಯ್ಯನವ್ರೇನು ಸಿಗಲ್ಲ ಅಂತೇನಿಲ್ಲ, ಖಂಡಿತವಾಗ್ಲೂ ಸಿಗ್ತಾರೆ. ಸಿದ್ದರಾಮಯ್ಯನವ್ರಿಗೆ ಉಗ್ರಪ್ಪನವ್ರು ಸಿಗಲ್ಲ ಅಂಥದ್ದೇನೂ ಇಲ್ಲ. ಈಗ ಅದೇನೋ ವಾಲ್ಮೀಕಿ ಸಮುದಾಯದ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮ ಅಂತ ಸಂದರ್ಭದಲ್ಲಿ BJPಯವರ ಪೋಡಿಯಂ ಹತ್ರ ಬಂದ್ಬಿಟ್ಟು ದಯವಿಟ್ಟು ನಮ್ಮದು ತಟ್ಟೆಲಿರೋ ಆಹಾರನ ಅನ್ನನ ಕಿತ್ಕೋಬೇಡಿ ಅಂತ ಹೇಳಿದ್ರೆ ದೇರ್ ಇಸ್ ಅ ಮೀನಿಂಗ್. ಯಾಕೆಂದರೆ ಅವ್ರು ಯಾವಾಗಲೂ ಸಂಧಿಸಲ್ಲ, ಸಿಗೋದಿಲ್ಲ, ಹಾಗಾಗಿ ಆ ವೇದಿಕೆಯನ್ನು ಬಳಸ್ಕೊಂಡ್ರು ಅಂತ ಅನ್ಕೋಬೋದು. ಆದರೆ ಇವತ್ತು ಬಹಿರಂಗವಾಗಿ ಉಗ್ರಪ್ಪನವರು ತಮ್ಮ ಸಮುದಾಯದ ಕುರಿತಂತೆ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಸಂವೇರ್ ಏನೋ ವ್ಯತ್ಯಾಸ ಆಗಿದೆ. ಮೇಡಮ್ ನೋಡಿ, ಇಬ್ಬರು ದೊಡ್ಡ ನಾಯಕರು ಅವರವರ ಕಮ್ಯುನಿಟಿಲಿ, ಇಬ್ಬರು ದೊಡ್ಡ ನಾಯಕರು ಅವರ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡೋವಂಥವರೇ ಬಂದು ಮಾಧ್ಯಮದ ಮುಂದೆ ಅವರೇ ಡಿಫ್ರೆನ್ಸ್ ಒಪಿನಿಯನ್ ಆಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕ್ಯಾಲ್ಕುಲೇಟೆಡ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತನಾ? ಕಮ್ಯುನಿಟಿ ಮಧ್ಯದಲ್ಲಿ ಕಮ್ಯುನಿಟಿ ಜನಾಂಗದವ್ರಿಗೂ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡಬೇಕು ಅಂತನಾ? ಯಾಕೆ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿಯುತವಾಗಿರುವಂಥವ್ರು ಅವ್ರೇನು ಬೇರೆ ಪಾರ್ಟಿಯವರಲ್ಲ, ಬೇರೆ ಪಕ್ಷದವರಲ್ಲ ಉಗ್ರಪ್ಪ ಅವರು. ಒಂದು. ಎರಡನೇದು, ಅವರದೇ ಕಮ್ಯುನಿಟಿ ಅಲ್ಲಿ ಈ ರೀತಿ ಆಗುತ್ತೆ ಅಥವಾ ಈ ರೀತಿ ಆಗಬಾರ್ದು ಅಥವಾ ಯಾವ ರೀತಿ ನಾವು ಮೀಸಲಾತಿ ಕೊಡಬೇಕು ಅಂತ ಹೇಳೋದೇ ಆಗಿದ್ರೆ ಅವರು ಕಮ್ಯುನಿಟಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಇದ್ರಲ್ವಾ, ಅವ್ರು ಹೇಳಬೇಕಾಗಿತ್ತು, ನೀವು CM ಇದ್ದೀರಿ, ನೀವು ಅದೇ ಕಮ್ಯುನಿಟಿಯವ್ರು ಕೂಡ ಇದ್ದೀರಾ, ಸೊ ನೀವು ಇದಕ್ಕೆ ಯಾವ ಥರ ರಿಯಾಕ್ಷನ್ಸ್ ಕೊಡ್ತೀರಾ, ಅಥವಾ ಇದನ್ನು ಕೇಳಿಸ್ಕೊಂಡ ಮೇಲೆ ಆ ಒಂದು ಜನಾಂಗ ಫೀಲಿಂಗ್ ಯಾವ ಥರ ಚೇಂಜಸ್ ಆಗುತ್ತೆ, ಅವ್ರು ಯಾವ ರೀತಿ ಬೇಜಾರಾಗ್ತಾರೆ ಅಥವಾ ಅವ್ರು ಯಾವ ರೀತಿ ಪ್ರತಿಭಟನೆಗಳನ್ನ ಮಾಡ್ತಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ವ? ಇವ್ರಿಗೆ ಗೊತ್ತಿತ್ಕೊಂಡು ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಟ್ ಈಸ್ ದ ಪೊಲಿಟಿಕಲ್ ಅಜೆಂಡಾ ಬಿಹೈಂಡ್ ಇಟ್? ಅಂದರೆ ಯಾವಾಗೆಲ್ಲ ನಾವು ಜನಸಾಮಾನ್ಯರು ಇವಾಗಿರುವಂಥ ಆಡಳಿತ ಪಕ್ಷದವರ ವೈಫಲ್ಯಗಳನ್ನ ನೋಡಕ್ ಸ್ಟಾರ್ಟ್ ಮಾಡ್ತೀವೋ ಅವರಲ್ಲಿ ಇರೋವಂಥದ್ದು ನಾವು ಈ 2.5 ವರ್ಷದಲ್ಲಿ ನೋಡ್ಕೊಂಡ್ ಬರ್ತಾ ಇದೀವಿ. ಇರುವಂಥದ್ದೇ ಬರೀ ಇದು. ನಿಮಗೆ ಯಾವುದಾದ್ರೂ ಒಂದು ಜಾತಿ ಡಿಸ್ಟರ್ಬೆನ್ಸಸ್ ತಗೊಂಬನ್ನಿ, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಮ್ಯುನಿಟಿ ಡಿಸ್ಟರ್ಬೆನ್ಸಸ್ ತಗೊಂಬನ್ನಿ. ಈ ಹಿಂದೆ ನೀವು ನೋಡಿ ಮುಸ್ಲಿಂ ಕಮ್ಯುನಿಟಿಗೆ ಅವರಿಗೆ ನಾವು ಎಕ್ಸ್ಟ್ರಾ 4% ಕೊಟ್ಬಿಡ್ತೀವಿ ಎಲ್ಲಾದ್ರಲ್ಲೂ ಡೆವಲಪ್ಮೆಂಟಲ್ ವರ್ಕ್ಸ್ಗೆ ಅಂತ ಹೇಳಿದ್ರು. ಇವತ್ತಿನವರೆಗೂ ಇಂಪ್ಲಿಮೆಂಟ್ ಆಯ್ತಾ? ಅದಾದ್ಮೇಲೆ ಒಂದು ಬಜೆಟ್ ಬಂತು, ಎಲ್ಲಿ ಇಂಪ್ಲಿಮೆಂಟ್ ಆಯ್ತು? ನಾವೇನಂತ ಹೇಳಿದ್ವಿ, ಇದನ್ನ ಬರೀ ಡಿಸ್ಟರ್ಬೆನ್ಸಸ್ ತರಕ್ ಮಾತ್ರನೇ ಅಂತ ಹೇಳಿದ್ವಿ. ಆದ್ರೆ ಇದು ಅದರಿಂದ ಒಂದು ಸಮೀಕ್ಷೆ ಮಾಡಿರೋವಂಥದ್ದು ಒಂದು ವರದಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವ ಕ್ಯಾಸ್ಟ್ನವರು ಎಷ್ಟೆಷ್ಟು ಜನ ಇದ್ದಾರೆ ಏನು ಎತ್ತ ಅನ್ಕೊಂಡು ಅಂತೆಲ್ಲ. ಅದು ನಿಮಗೆ ಆಲ್ಮೋಸ್ಟ್ ಒಂದು 2 months ಡಿಸ್ಟರ್ಬೆನ್ಸಸ್ ಬಂತು. ಅದರಲ್ಲಿ ಯಾರನ್ನ ಅತಿ ಹೆಚ್ಚು ತೋರಿಸಿದ್ರು? ಮುಸ್ಲಿಂ ಕಮ್ಯುನಿಟಿಯವ್ರನ್ನ ಜಾಸ್ತಿ ತೋರಿಸಿದ್ರು, ಒಕ್ಕಲಿಗರನ್ನ ಬರೀ 60 ಲಕ್ಷ ತೋರಿಸಿದ್ರು, ಲಿಂಗಾಯತರನ್ನ ಒಂದು 70 ಲಕ್ಷ ಏನೋ ತೋರಿಸಿದ್ರು. ಈ ರೀತಿ ಎಲ್ಲ ಡಿಸ್ಟರ್ಬೆನ್ಸಸ್ ಬಂತು. ಅಂದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಒಂದು ಜವಾಬ್ದಾರಿಯುತವಾಗಿರುವಂಥ ಒಬ್ರು ಕಮ್ಯುನಿಟಿ ಲೀಡರ್ ಆಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಾದ್ರೂ ಇರ್ಬೋದು, ಅಥವಾ ಅವರು ಕುತ್ಕೊಂಡಿರುವಂಥ ಸ್ಥಾನ ಇದೆಯಲ್ಲ ಒಂದು CM ಸ್ಥಾನ, ಆ ಜವಾಬ್ದಾರಿಯಾಗಿ ಕುತ್ಕೊಂಡಿರ್ಬೇಕಾದ್ರೆ ಎಷ್ಟು ಉಡಾಫೆಗೆ ಮಾತಾಡ್ತಾರೆ. ನಾನಲ್ಲ ರೀ ಈಶ್ವರಪ್ಪನವ್ರು ಹೇಳಿದ್ದು ಅಂತ ಹೇಳಿದ್ರು. ಹಂಗಾದ್ರೆ ಮಿಸ್ಟರ್ ಈಶ್ವರಪ್ಪನವರು ಅಂತ, ಹಂಗಾದ್ರೆ ನಿಮ್ಗೆ ನೀವು ಜನಾಂಗದ ನಾಯಕರಲ್ವಾ? ಹಾಗಾದ್ರೆ ನೀವು ಕುರುಬ್ರಲ್ವಾ ನೀವು? ಸ್ಟ್ಯಾಂಡ್ ಏನು ಕುರುಬ ಜನಾಂಗವನ್ನ ಅವರು ಫಸ್ಟ್ ಕ್ಲಾರಿಫಿಕೇಶನ್ ಕೊಡಬೇಕು. ನೀವು ಒಂದು CM ಆಗಿ ಹೇಳಿಕೆ ಕೊಡ್ತಾ ಇದ್ದೀರಾ ಅಥವಾ ಒಂದು ಕುರುಬ ಜನಾಂಗದ ಲೀಡರ್ ಆಗಿ ಹೇಳಿಕೆ ಕೊಡ್ತಾ ಇದ್ದೀರಾ? ಅದು ಕ್ಲಾರಿಟಿ ಕೊಡಬೇಕು. ಈಗ ನೋಡಿ, ಒಂದ್ ಪಕ್ಷ ಮುಂದೊಂದು ದಿವಸ ಅವರಿಗೆ ST ಅಂತ ಹೇಳಿ ಪರಿಗಣಿಸಿದ್ರು ಅನ್ನೋದಾದ್ರೆ ಆ ಸಂಪೂರ್ಣ ಕ್ರೆಡಿಟ್ ಅನ್ನ ಇವತ್ತು ಹೋರಾಟ ಮಾಡಿದ್ದಂತ ಇವರಲ್ಲ ಅಲ್ವಾ ಹೋರಾಟ ಮಾಡಿದ್ರು? ಈಶ್ವರಪ್ಪನವ್ರು ಮಾಡಿರೋದು ಅಂದ್ರೆ ಅದಕ್ಕೆ ಕೊಡೋ ಉದಾರತೆ ಅನ್ನೋದಿದೆಯಾ? ಅಂದರೆ ಇಲ್ಲಿ ಡಿಸ್ಟರ್ಬೆನ್ಸಸ್ ಹೆಂಗಿದೆ ನೋಡಿ, ಅವರು ನಾವು ಅಹಿಂದ ಅಂತ ಹೇಳ್ಕೊಂತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ನಾನು ಕುರುಬ ಜನಾಂಗದವರು, ಆಮೇಲೆ ಯಾವುದೇ ಒಂದು ಕಮ್ಯುನಿಟಿ ಬೇಸ್ಡ್ ಪೊಲಿಟಿಕ್ಸ್ ಮಾಡಬೇಕಾದ್ರೆ ಅವರ ಕಮ್ಯುನಿಟಿ ಎಲ್ಲರಿಗೂ ಇಂಪಾರ್ಟೆಂಟು. ಈಗ ನನಗೆ ನನ್ನ ಕಮ್ಯುನಿಟಿ ಇಂಪಾರ್ಟೆಂಟು, ಅವ್ರಿಗೆ ಅವ್ರ ಕಮ್ಯುನಿಟಿ ಇಂಪಾರ್ಟೆಂಟು. ಆದರೆ ಇಲ್ಲಿ ಬರೋವಂಥದ್ದು, ನೀವು ಒಂದು ಕಮ್ಯುನಿಟಿ ಲೀಡರ್ ಆಗಿ ನೀವು ಮಾತಾಡಬೇಕು ಅಂತಂದ್ರೆ ನಿಮ್ಮ ಸ್ಟ್ಯಾಂಡ್ ಏನು? ಹಾಗಾದ್ರೆ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಹೊರತು ನಾನು ಹೇಳ್ತಾ ಇಲ್ಲ ಅಂತನಾ? ನನಗೆ ಬೇಡ ಅಂತನಾ? ಹಾಗಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕುರುಬ ಜನಾಂಗದವರನ್ನ ST ಗೆ ಸೇರಿಸೋ ಅಂತದ್ದು ಇಷ್ಟ ಇಲ್ಲ. ಹಾಗಾದ್ರೆ ಇಷ್ಟ ಇರೋಂಗಾಗಿದ್ರೆ ಅವರು ಹೇಳ್ತಾ ಇದ್ರು, ಹೌದಪ್ಪ ನನ್ನ ಸ್ಟ್ಯಾಂಡ್ ಇದೆ, ನಾನು CM ಆಗಿರ್ಬೋದು, ಅದು ಬೇರೆ ರೀ. ಆದ್ರೆ ಒಬ್ಬ ಕಮ್ಯುನಿಟಿ ಲೀಡರ್ ಆಗ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಕುರುಬ ಜನಾಂಗದ ST ಗೆ ಸೇರಿಸಲೇಬೇಕು, ಅವ್ರಿಗೆ ಇಷ್ಟು ಮೀಸಲಾತಿ ಕೊಡಿಸಲೇಬೇಕು ಅಂತ ಅನ್ಬಿಟ್ಟು ನೀವು ಎದೆ ತಟ್ಕೊಂಡು ಹೇಳ್ಬೇಕಾಗಿತ್ತು ಇವತ್ತು. ಅವರು ಯಾಕೆ ಹೇಳ್ತಾ ಇಲ್ಲ? ಹಾಗಾದ್ರೆ ನಿಮಗೆ ಬೇಡವಾಗಾದ್ರೆ, ಅಥವಾ ಇವ್ರು ಟ್ರೈಂಗ್ ಟು ಬಿ ಸೇಫ್ ಅಂತನಾ? ಅಥವಾ ಇಲ್ಲಿ ಈಗ ಇವತ್ತು ವಾಲ್ಮೀಕಿ ಜನಾಂಗದವ್ರನ್ನ ಓಲೈಸಕ್ಕೋಸ್ಕರ ನೀವು ನಾನೆಲ್ಲ ಹೇಳ್ತಿರೋದು ಈಶ್ವರಪ್ಪ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಅದು ವಿಚ್ ಇಸ್ ಕ್ಲಿಯರ್. ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಜನಕ್ಕೆ ಏನ್ ಅರ್ಥ ಮಾಡ್ಕೋಬೇಕು? ನೀವು ಒಬ್ಬ ಜನಾಂಗ, ಒಂದು ಕುರುಬ ಜನಾಂಗದವರಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ರಾಜಕೀಯ ಮಾಡಬೇಕು, ಯಾವುದೋ ಜನಾಂಗನ ಇವತ್ತಲ್ಲಿ ವೇದಿಕೆ ಮೇಲೆ ಓಲೈಸಬೇಕು ಅಂತ ಅಂದ್ಬಿಟ್ಟು ನಿಮ್ ಜನಾಂಗದವ್ರಿಗೇನೆ ಬತ್ತಿ ಇಟ್ಬಿಟ್ರಲ್ರಿ ನೀವು. ನಿಮ್ಮ ಜನಾಂಗದವ್ರಿಗೇನೆ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ರಲ್ರಿ. ಇದೇನೇನ್ರಿ ಸಿದ್ದರಾಮಯ್ಯನವರೇ ನಿಮ್ಮ ರಾಜಕೀಯ? ನಿಮ್ಮನ್ನ ನಂಬ್ಕೊಂಡಿರುವಂತ ಕುರುಬ ಜನಾಂಗದವ್ರು ಏನ್ರಿ ಮಾಡ್ಬೇಕು? ಇವತ್ತು ನೀವು ಹೇಳಿರುವಂತ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರೆ ನಿಮಗೆ ನಾಳೆ ನಿಮ್ಮ ಕುರುಬ ಜನಾಂಗದ ವೇದಿಕೆ ಮೇಲೆ ಕುಂಡ್ರಿಸ್ತಾರೇನ್ರಿ? ಮಿಸ್ಟರ್ ಈಶ್ವರಪ್ಪ ಅವ್ರನ್ನ ಕರ್ಕೊಂಡ್ಬಂದು ಕುಂಡ್ರಿಸ್ತಾರೆ. ಯಾಕಂದ್ರೆ ಮಿಸ್ಟರ್ ಈಶ್ವರಪ್ಪ
ಯಡಿಯೂರಪ್ಪನವ್ರ ತಾನೇ ಹೇಳಿರುವಂಥದ್ದು, ನೀವಲ್ವಲ್ಲ ಹೇಳಿರುವಂಥದ್ದು. ಮತ್ತೆ ನೀವು CM ಹಾಕಿದ್ದೀರಾ, ನೀವು ಯಾಕೆ ಆ ಜನಾಂಗನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ರೈಟ್. ದರ್ಶನ್ ಅವರೇ, ಜಾತಿ ವಿಚಾರ ಅಂತ ಯಾವಾಗ ಪ್ರಸ್ತಾಪ ಆಗುತ್ತೆ ಅದೊಂದು ಸೂಕ್ಷ್ಮ ವಿಚಾರ, ಜೇನುಗುಡಿಗೆ ಕಲ್ಲೆಸ್ದಂಗೆ, ಯಾವಾಗ ಹೆಂಗೆ ಬಂದು ಮುತ್ಕೋತಾವು ಗೊತ್ತಾಗೋದಿಲ್ಲ. ಬಟ್ ಈ ಜಾತಿ ಗಣತಿ ಪ್ರಕ್ರಿಯೆ ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನುವಂತಹ ಆ ಉದ್ಗಾರ ಯಾವಾಗ ಬಂತು ಅವತ್ತಿಂದ ಈಗ ಕುರುಬ ವಾಲ್ಮೀಕಿ ಅನ್ನುವಂಥ ಚರ್ಚೆಗಳು ಯಾವಾಗಾಯಿತು ಆವಾಗಿಂದ ನೀವು ಗಮನಿಸ್ಬೋದು ಆಗ್ತಿರುವಂಥ ಬೆಳವಣಿಗೆಗಳನ್ನು. ವೀರಶೈವ ಲಿಂಗಾಯತ ಗೊಂದಲ ಸೃಷ್ಟಿಯಾಯಿತು. ಆಮೇಲೆ ಒಕ್ಕಲಿಗರು ಪಾಪ ಒಕ್ಕಲಿಗರು ಅಂದ್ಕೋತಿದ್ರು ಏನೋ, ನಾವು ಕುಂಚುಟಿಗ, ನಾವು ಮತ್ತೊಂದು ಅಂತ ಉಪಜಾತಿಗಳನ್ನು ಓಪನ್ನಾಗಿ ಹೇಳ್ಕೊಳ್ಳೋದು, ನಾವು ಅವರಲ್ಲಪ್ಪ ನಾವು ಇವರು ಅಂತ ಹೇಳ್ಕೊಳ್ಳೋ ಒಂದು ಪರಿಸ್ಥಿತಿ. ಆಮೇಲೆ ಅದೆಂಥದ್ದು ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ಅಂತೇಳಿ ಆ ಕ್ರಿಶ್ಚಿಯನ್ರು ಯಾರು, ಲಿಂಗಾಯತರು ಯಾರು, ಬ್ರಾಹ್ಮಣರು ಯಾರು ಅನ್ನೋ ಗೊಂದಲ. ಇದರ ನಡುವೆ ಕುರುಬ ವಾಲ್ಮೀಕಿ ಅಂದಾಗ ಅಣ್ತಂದಿರ ಥರ ಇದ್ರೋ ಏನೋ, ಕುರುಬ್ರು ಯಾರು ವಾಲ್ಮೀಕಿ ಯಾರು ಡಿಫ್ರೆನ್ಸೇ ಗೊತ್ತಾಗ್ತಿರಲಿಲ್ಲ. ಕನಕದಾಸರನ್ನ ಆರಾಧನೆ ಮಾಡ್ಕೊಂಡು ಹೆಂಗೋ ಬದುಕ್ತಿದ್ರು, ಅಲ್ಲೂ ಗೊಂದಲ ಸೃಷ್ಟಿ ಮಾಡ್ತಿದೆ ಅಂತ ಅನ್ಸಲ್ವಾ? ಇದು ಹೆಂಗಾಗಿದೆ ಅಂದರೆ ಜನರ ಮನಸ್ಸಲ್ಲಿ BJP ಬಗ್ಗೆನೂ ವಿಶ್ವಾಸ ಇಲ್ಲ, ಕಾಂಗ್ರೆಸ್ ಬಗ್ಗೆನೂ ವಿಶ್ವಾಸ ಯಾಕಿಲ್ಲ ಅಂದರೆ ಅವ್ರು ಧರ್ಮ ಇಟ್ಕತ್ರ ನೀವು ಜಾತಿ ಇಟ್ಕೊಂಡ್ಬಿಟ್ಟಿದ್ದೀರಿ ಅಂತ. ಮೇಡಮ್, ಈಗ ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಏನಾದರೂ ಪ್ರಸ್ತಾವನೆಯನ್ನ ಕೊಟ್ಟಿದ್ರೆ ಈ ಒಂದು ಪ್ರಶ್ನೆ, ಮತ್ತು ನೀವು ಕ್ರೆಡಿಟ್ ವಾರ್ನ ಕೇಳ್ತಾ ಇದ್ರಿ. ಲೆಟ್ ಹಿಮ್ ಟೇಕ್. ಈಗ ನಾನಿಲ್ಲಿ ನಿಜ ನಾನು ಮೇಡಮ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ ಮಾತಾಡ್ಬೇಕಾದ್ರೆ ನಾನು ಇಂದಿರಾ ಗಾಂಧಿ ಅವ್ರ ಹೆಸರು ಹೇಳಲಿಲ್ಲ, ರಾಜೀವ್ ಗಾಂಧಿ ಅವ್ರ ಹೆಸರು ಹೇಳಲಿಲ್ಲ, ಮನಮೋಹನ್ ಸಿಂಗ್ ಅವ್ರ ಹೆಸರು ಹೇಳಲಿಲ್ಲ. ನೀವು ಏನೇನು ಸುಳ್ಳು ಹೇಳೋಕ್ಕಾಗಲ್ವಲ್ಲ. ದಟ್ ಐ ಆಮ್ ಟೆಲ್ಲಿಂಗ್ ಯು. ST ಸಮುದಾಯ ಆಗಬೇಕಾದ್ರೆ 1980ರಲ್ಲಿ ಚಂದ್ರಶೇಖರ್ ಅವರು ಈ ದೇಶದ ಪ್ರಧಾನಿಯಾಗಿದ್ರು. ಇದೇ ಉಗ್ರಪ್ಪ ಅವರ ಮಾವ ಯಾರು ವೀರಣ್ಣವರು ಹೋರಾಟದ ಫಲ ಇವತ್ತು ಈ ಒಂದು ಸಮುದಾಯಗಳಿಗೆ ST ಅನ್ನುವಂಥ ಒಂದು ಇದು ಸಿಕ್ಕಿದೆ, ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು. ಆ ಕ್ರೆಡಿಟ್ ಯಾರು ಮಾಡಿರ್ತಾರೆ ಅವರೇನೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಜಾತಿಗೆ ಸಂಬಂಧಪಟ್ಟವ್ರು ಅಲ್ಲ ಮೇಡಮ್, ಅವರು ಅಖಂಡ ರಾಜ್ಯಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿ. ಅವರ ಹುಟ್ಟು ಕುರುಬ ಸಮುದಾಯದಲ್ಲಿ ಆಗಿದ್ರೂ ಸಹ ಪ್ರತಿಯೊಬ್ಬ ಕನ್ನಡಿಗರಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನರೇಂದ್ರ ಮೋದಿ ಅವರಿಗೂ ಒಂದು ಜಾತಿ ಇದ್ರೂ ಸಹ ಅಖಂಡ ಭಾರತಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ. ಅವರು ಪ್ರತಿಯೊಬ್ಬರ ಒಂದು ಭಾವನೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮಾಡಬೇಕು, ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕಾಗ್ತದೆ. ಈಗ ಉದಾಹರಣೆ, ಸಮುದಾಯದ ಈ ನೆಲಗಟ್ಟಿನಲ್ಲಿ ನಾವು ನೋಡ್ಬೇಕಾದ್ರೆ ಮಾನ್ಯ MB ಪಾಟೀಲ್ ಅವರು ಅಥವಾ ಈಶ್ವರ್ ಖಂಡ್ರೆ ಅವರು, ಆಮೇಲೆ ಇಂಡೋರ್ ಒಳಗಡೆ ವಿಜಯೇಂದ್ರವರು, ನಿರಾಣಿಯವರು, ಯತ್ನಾಳ್ ಅವರು ಇವರೆಲ್ಲ ಸೇರ್ಕೊಳ್ತಾರೆ. ಅವರ ಒಂದು ಧ್ವನಿ ಅದು. ನಾನು ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ರಾಂಗ್. ಮೇ ಬಿ ಅವ್ರು ಹೊರಗಡೆ ಬಂದು ಹೇಳೋದಕ್ಕೆ ರಾಜಕೀಯ ಮುಜುಗರ ಇರ್ಬೋದು. ನಾವಿಲ್ಲ, ನಾವು ಬಂದಿಲ್ಲ, ನಾವು ಹೋಗಿಲ್ಲ, ನಾವು ಈ ಸಭೆಗಳಲ್ಲಿ ಭಾಗವಹಿಸಿಲ್ಲ ಅಂತ ವಿಜೇಂದ್ರವರು ಹೇಳ್ಬೋದು, ಅಥವಾ ಯತ್ನಾಳ್ ಅವರು ಹೇಳ್ಬೋದು, ನಿರಾಣಿಯವರು ಹೇಳ್ಬೋದು, ಬೆಲ್ಲದವರು ಹೇಳ್ಬೋದು, ಜಗದೀಶ್ ಶೆಟ್ಟರ್ ಅವರು ಹೇಳ್ಬೋದು. ಆದರೆ ಅವರು ಎಷ್ಟೇ ಆದರೂ ಅವರ ರಾಜಕೀಯ ಸ್ಥಾನಮಾನಗಳ ಹೊರತಾಗಿ ನಾ ಹೇಳ್ತಾ ಇರ್ತಕ್ಕಂಥದ್ದು ಅವರೊಂದು ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥದ್ದು, ಆ ಸಮುದಾಯದ ಧ್ವನಿ ಆಗಬೇಕಾಗಿರ್ತಕ್ಕಂಥದ್ದು ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಇನ್ಕ್ಲೂಡಿಂಗ್ JDS, ಇನ್ಕ್ಲೂಡಿಂಗ್ BJP. ಅದು ಅವರ ಕರ್ತವ್ಯ ಆಗಿರ್ತದೆ. ಹಾಗೆ ಒಳಗೆ ಒಂದು ಅಥವಾ ಹೊರಗೆ ಒಂದು ಅವಶ್ಯಕತೆ ಇಲ್ಲ. ಇವತ್ತು ನಾವು ಹಿಂದೆ ಲಿಂಗಾಯತ, ವೀರಶೈವ ಲಿಂಗಾಯತ ಅಂತ ಕಳಿಸಿದಾಗ ಕೇಂದ್ರದಿಂದ ವಾಪಸ್ ಬರ್ತದೆ. ಅದು ಅಲ್ಲಿ ಕೇಳ್ತಾರೆ, ಈ ವೀರಶೈವವನ್ನ ಇದು ಹಿಂದೂ ಜೊತೆ ಇದೆ, ಇದನ್ನ ಯಾವ ರೀತಿ ಅದಕ್ಕೆ ಸೇರಿಸ್ತೀರಿ ಅನ್ನುವಂಥದ್ದು. ಇವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ, ಇದು ಹೆಂಗೆ ಮಾಡೋದಕ್ಕಾಗುತ್ತೆ ಅಂತ ಇನ್ನೊಂದು ಪ್ರಸ್ತಾವನೆಗೆ ಪ್ರಶ್ನೆ ಕೇಳಿದ್ದಾರೆ ಅವತ್ತು. ಅಷ್ಟರಲ್ಲಿ ನಮ್ಮ ಸರ್ಕಾರ ಬಿದ್ದೋಗ್ತದೆ. ತದನಂತರ ಕುಮಾರಸ್ವಾಮಿ ಅವರು ಮುಟ್ಟಲ್ಲ, ಯಡಿಯೂರಪ್ಪನವರು ಮುಟ್ಟಲ್ಲ, ಬೊಮ್ಮಾಯಿ ಅವರು ಮುಟ್ಟಲ್ಲ. ಆದರೆ ಸಮುದಾಯದ ಧ್ವನಿ ಇದೆಯಲ್ಲ, ಉದಾಹರಣೆ ಐ ಥಿಂಕ್ ಸೊ, ನನ್ನ ಜ್ಞಾನದ ಪ್ರಕಾರ 1904ರಿಂದ ಲಿಂಗಾಯತ ಸಮುದಾಯದ ಹೋರಾಟ, 1944ರಿಂದ ವೀರಶೈವ ಏನು ನಮಗೊಂದು ಧರ್ಮ ಆಗಬೇಕು ಅಂತ ಹೋರಾಟ ನೋಡಿ. ಅವಾಗ ಸಿದ್ದರಾಮಯ್ಯನವರೇ ಹುಟ್ಟಿರಲಿಲ್ಲ. ಅವರು 1942ರಲ್ಲಿ ಹುಟ್ಟಿರೋದು ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹುಟ್ಟಕ್ಕೂ ಮೊದಲು ಈ ಚಳುವಳಿಗಳು, ಹೋರಾಟಗಳು ಪ್ರತ್ಯೇಕ ಧರ್ಮಕ್ಕೆ ನಡೆದಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು, ಅಣ್ಣ ಬಸವಣ್ಣನವರು ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿ ಒಂದು ಧರ್ಮ ಅಂತ ಅವ್ರು ಮಾಡಿದ್ದು. ಯಾವ ರೀತಿ ಬೌದ್ಧ ಇದೆ, ಯಾವ ರೀತಿ ಜೈನ ಇದೆ, ಹೀಗೆಲ್ಲ ಮಾಡಿದ್ರು. ಆದರೆ ಕಾಲಾಂತರ ಆಗ್ತಾ 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 ಇವತ್ತಿಗೂ ಸಮೇತ ಅವರ ಒಂದು ಹೋರಾಟ ಇದೆ. ಆದರೆ ಅವರ ಹೋರಾಟವನ್ನು ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ, ಅದು ತಪ್ಪಾಗ್ತದೆ. ಈ ಪ್ರಜಾಪ್ರಭುತ್ವ ಭಾರತದಲ್ಲಿ ಅವರ ಹಕ್ಕುಗಳನ್ನ ಕೇಳುವಂಥದ್ದು, ಅವರ ಹಕ್ಕುಗಳನ್ನ ಪಡೆಯುವಂಥದ್ದು ಅವರ ಕರ್ತವ್ಯ ಆಗಿರ್ತದೆ. ಯಾಕೆಂದ್ರೆ ಪೀಳಿಗೆ ಇವತ್ತಿಗೆ ಮುಗಿಯೋದಿಲ್ಲ. ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇನ್ನು ಸಾವಿರಾರು ವರ್ಷ ಹೋಗ್ಬೇಕಾದ್ರೆ ಯಾರೆಲ್ಲ ಶೋಷಣೆಗೆ ಒಳಗಾಗಿರ್ತಾರೆ, ಯಾರೆಲ್ಲ ತುಳಿತಕ್ಕೆ ಒಳಗಾಗಿರ್ತಾರೆ, ಅದು ಆರ್ಥಿಕವಾಗೋ ಶೈಕ್ಷಣಿಕ
ಶೈಕ್ಷಣಿಕವಾಗೋ ಸಾಮಾಜಿಕವಾಗೋ ಸಮಾಜ ನಿರ್ಮಾಣ ಮಾಡ್ಬೇಕಂದಾಗ ಈ ನಾಯಕರುಗಳೆಲ್ಲ ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಅಂತ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಸ್ ಯು ಆರ್ ದ ಪರ್ಸನ್ ಟು ಆನ್ಸರಬಲ್ ಟು ಅದರ್ಸ್. ಇಲ್ಲಿ ನೀವು ಮುಖ್ಯಮಂತ್ರಿ ವಿಚಾರ ಅಂತ ಬಂದು ಕೇಳಿದಾಗ ನಾನು ಮೋದಿ ಅವ್ರನ್ನೂ ಉತ್ತರ ಕೊಟ್ಟೆ ಮೇಡಮ್. ಮೋದಿ ಅವರು ಈ ದೇಶಕ್ಕೆ ಪ್ರಧಾನಿಯಾಗಿರ್ತಾರೆ, ಅವರೊಂದು ಸಮುದಾಯದ ವಿಚಾರ ಇಟ್ಕೊಂಡು ಮಾತಾಡೋದಕ್ಕೆ ಆಗುದಿಲ್ಲ. ಅದೇ ರೀತಿ ಮುಖ್ಯಮಂತ್ರಿಯವರು ಅವರೊಂದು ಸಮುದಾಯದ ಇಟ್ಕೊಂಡು ಮಾತಾಡೋದಕ್ಕಾಗಲ್ಲ, ಯಾಕೆಂದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ. ಉಗ್ರಪ್ಪ ಅವರ ಮಾತು 100ಕ್ಕೆ 100 ಸತ್ಯ. ಅಷ್ಟು ಹೋರಾಟ ಮಾಡಿ ನೊಂದು ಬೆಂದು 1980ರಲ್ಲಿ ತಮ್ಮ ಇವತ್ತು ಕರ್ನಾಟಕದಲ್ಲಿ ಮೇ ಬಿ ಐ ಥಿಂಕ್ ಸೊ 11 ಜನ ರಿಸರ್ವೇಶನ್ MLAಗಳು, 3 ಜನ MP ಗಳು, 3 ಜನ MLCಗಳು ಏನಾಗಿದ್ದಾರೆ. ಅವತ್ತಿನ ಹೋರಾಟ ಅಲ್ವಾ. ಅದಕ್ಕೆ ನೀವೇನಾದ್ರೂ ಬಂದಾಗ ನಮ್ಮ ಒಂದು ಹಕ್ಕುಗಳು ಕಮ್ಮಿ ಆಗ್ಬೋದು. ನಮ್ಮ ಅವರಿಗೂ ಕೊಡ್ಬೇಕಾಗ್ತದೆ 2-3 ಇದು, ಅಥವಾ ಶಿಕ್ಷಣದಲ್ಲಾಗಿರ್ಲಿ ಉದ್ಯೋಗದಲ್ಲಾಗಿರ್ಲಿ. ಅದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಹೇಗಿತ್ತು ಅಂದ್ರೆ, ಹೌದಪ್ಪ ನಾಳೆ ಏನಾದ್ರೂ ಆದಾಗ ಆರ್ಟಿಕಲ್ 341 ನಲ್ಲಿ ಏನು ಕುಲಶಾಸ್ತ್ರ ಅಧ್ಯಯನ ಮಾಡಿ ಸೊ ಈ ಒಂದು ಮೀಸಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಆವಾಗ ಮೀಸಲಾತಿ ಹೆಚ್ಚಾದಾಗ ಎಸ್ಟಿಗೆ ಸೇರಿದ್ರೆ ನನ್ನ ಅನುಮತಿ ಇದೆ, ನಾವು ಇನ್ನೊಬ್ಬರಿಂದ ಕಿತ್ತು ತಗೊಳ್ಳೋದಿಲ್ಲ, ಇನ್ನೊಂದು ತಟ್ಟೆಗೆ ಕೈ ಹಾಕುದಿಲ್ಲ ಅನ್ನೋ ತಾತ್ಪರ್ಯ ಅದಾಗಿದೆ ಮೇಡಮ್. ಒಟ್ನಲ್ಲಿ ಈ ರೀತಿ ವಿಚಾರಗಳಾದಾಗ ಈಗ ನೋಡಿ, ಈಗ ನನಗೂ ಗೊತ್ತಿರಲಿಲ್ಲ ಈ ಬೊಮ್ಮಾಯಿ ಶಿಫಾರಸ್ ಮಾಡಿದ್ರು ಅಂತ. ಈಗ ನನಗೂ ಗೊತ್ತಿರಲಿಲ್ಲ ವಿಜಯೇಂದ್ರ ಆ ಸಭೆಗೆ ಹೋಗಿದ್ರು ಅಂತ. ವೀರಶೈವ ಮಹಾಸಭಾದ ಅಧ್ಯಕ್ಷರು, ಅವ್ರ ಹೆಸರು ರೇಣುಕಣ್ಣ ಅಂತ ಕರೀತಾರೆ, ಅವ್ರು ಹೇಳಿದ್ರು ಹೌದ್ರಿ ಬಂದಿದ್ದಾರೆ, ಬಂದು ನಮ್ಮ ಸಭೆಯಲ್ಲಿ ಕೂತಿದ್ದಾರೆ. ಅವ್ರೇನಾದ್ರು ಹಿಂದೂ ನಾವೆಲ್ಲ ಒಂದು ಅಂದ್ರ ಇಲ್ಲ ನಮ್ದೇ ಪ್ರತ್ಯೇಕ ಧರ್ಮ ಆಯ್ತು ಅಂತ ಹೇಳಿದ್ದಾರೆ. ಇವತ್ತು ಮೊನ್ನೆ ಒಕ್ಕಲಿಗರ ಸಮಾವೇಶ ಇದು ಏನು ಮೀಟಿಂಗ್ ಆಯ್ತು, ಸದಾನಗೌಡರು, ಶೋಭಕ್ಕ, ಇವರು ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಅವರು ಸೇರ್ಕೊಂಡು ಕಾಂಗ್ರೆಸ್ನ ಜಯಚಂದ್ರ ಸಾಹೇಬ್ರಾಗಿರ್ಬೋದು, ಚೆಲುವಣ್ಣರಾಗಿರ್ಬೋದು, ಎಲ್ಲರೂ ಆಯ್ದಕ್ಕೆ ಹೋದಾಗ ಯೂನಿಫಾರ್ಮ್ ಒಂದೇ ಇರುತ್ತೆ, ಎಲ್ಲರೂ ಒಂದೇ ಮಾತನ್ನು ಒಂದೇ ಧ್ವನಿಲಿ ಹೇಳ್ತಾರೆ, ನಮ್ಮ ಸಮುದಾಯವು ಜೊತೆಗೆ ನಿಲ್ತೀವಿ ಅಂತೇಳಿ. ಆದ್ರೆ ಹೊರಗಡೆ ಇದು ರಾಜಕೀಯ ಆಗ್ತಾ ಇದೆ. ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ಓ ಇದೇನೋ ಧರ್ಮ ಹೊಡಿಯದ, ಇದೇನೋ ಜಾತಿ ಹೊಡಿಯದ, ಈ ರೀತಿ ಚರ್ಚೆಗಳನ್ನ ಹುಟ್ಟಾಕುವಂತ ಕೆಲಸ ಆಗ್ತದೆ. ಆದ್ರೆ ಕಾಂಗ್ರೆಸ್ ಯಾವತ್ತೂ ಆ ಕೆಲಸವನ್ನ ಮಾಡಿಲ್ಲ, ಮಾಡೋದು ಇಲ್ಲ. ಒಂದು ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು, ನೀವು ಸೋಕಾಳ್ ನಾಯಕರನ್ನ ನಂಬ್ಕೊಂಡಿದ್ದೀರಿ, ಆದರೆ ಅವ್ರದ್ದು ಒಳಗಡೆ ಅಂದರೆ ಇಂಡೋರ್ ಅಂತ ನೀವೇನು ದರ್ಶನ ಉಲ್ಲೇಖ ಮಾಡಿದ್ರು, ಅಲ್ಲಿನ ಚರ್ಚಾ ವಿಷಯಗಳು, ಅಲ್ಲಿನ ನಿಲುವುಗಳೇ ಬೇರೆ ಇರುತ್ತೆ. ರಾಜಕೀಯ ವಿಪ್ಲವಗಳಲ್ಲಿ ಒಂದು ಪಕ್ಷವನ್ನು ಪ್ರತಿನಿಧಿಸುವ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ಗಳೇ ಬೇರೆ ಇರುತ್ತೆ. ನೀವು ಕಾದು ಹಣ್ಣಾಗ್ತೀರೇ ಹೊರತು ಉತ್ತರ ಅನ್ನೋದು ಸಿಕ್ಕೋದಿಲ್ಲ. ಒಂದು ಡಿಸಿಷನಿಗೆ ಬರಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, ಏನೇ ಬೇಕು ಅಂದರೂ ಹೋರಾಡಲೇಬೇಕು, ಬೇರೆ ಮಾರ್ಗ ಇಲ್ಲ. ಡೀಟೇಲಾಗಿ ಮಾತಾಡೋಣ. ನೋಡಿ, 2.25 ವರ್ಷದ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈ ದಿನಗಳು, ಈ ಹಾರ್ಡ್ಲಿ ಒಂದು 6 ತಿಂಗಳು ಅಂತ ಅಂದ್ಕೊಂಡ್ರೆ ಜನರೇ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಯದುಕುಮಾರ್ ಅವರೇ, ನೀವು ಇದಕ್ಕೆ ಉತ್ತರ ಕೊಡಬೇಕು. ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದೆ, ಇಷ್ಟು ದಿವಸಗಳ ಕಾಲ ಹೆಂಗಿತ್ತು ಅಂತ ಹೇಳಿದ್ರೆ, ಪ್ರತಿಪಕ್ಷವೇ ಆಗಲಿ ಅಥವಾ ಜನಸಾಮಾನ್ಯರೇ ಆಗಲಿ ಏನಾದರೂ ಇತ್ತು ಅಂದರೆ, ನಮಗೆ ನೋಡಿ ಬೆಲೆ ಏರಿಕೆ ಆಗಿದೆ, ನೋಡಿ ನೀರು ಬರ್ತಾ ಇಲ್ಲ, ನಮಗೆ ರಸ್ತೆ ಸರಿ ಇಲ್ಲ, ಇಂಥ ಚರ್ಚೆಗಳಾಗ್ತಾ ಇತ್ತು. ಬಟ್ ಈಗ ನೋಡಿ ಬರೀ ಜಾತಿ, ಎಕ್ಕಡೆ ನೋಡಿದ್ರು ಜಾತಿ, ಯಾರು ಮಾತನ್ನು ನೋಡಿದ್ರು ಜಾತಿ. ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ನಾವೆಲ್ಲ ಹಿಂದೂಗಳಪ್ಪ, ನಾವೆಲ್ಲ ಮುಸಲ್ಮಾನರಪ್ಪ, ನಾವೆಲ್ಲ ಕ್ರಿಶ್ಚಿಯನ್, ಇಷ್ಟೇ ಇತ್ತು. ಜಾತಿ ಇಂಟರ್ನಲ್ ಪಂಗಡಗಳು, ಒಳ ಜಾತಿ ಬಗ್ಗೆ ಚರ್ಚೆ ಮಾಡೋದು ಅಪಾಯಕಾರಿ ಅಲ್ವೇ? ಖಂಡಿತವಾಗ್ಲೂ ಮೇಡಮ್. ಯಾಕಂದರೆ ನೀವು ಹೇಳಿದಂಥ ವಿಷಯಗಳಾಗ್ಬೋದು, ರಾಜ್ಯದ ಜನರಿಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನ ನಾವು ಹಲವಾರು ಬಾರಿ ಹೇಳಿದ್ದೀವಿ. ಜನರ ಸರ್ಕಾರದ ಮುಂದೆ ತಂದಬೇಕಾದಾಗ ದಪ್ಪ ಚರ್ಮದ ಸರ್ಕಾರ ಮೇಡಮ್ ಇದು. ಯಾಕೆಂದ್ರೆ ಏನೇ ಸಮಸ್ಯೆ ಹೇಳಿದ್ರು ಅವ್ರಿಗೆ ಯಾವುದೇ ಏನು ಅನ್ಸೋ ಅಂಥದ್ದಲ್ಲ. ಯಾಕೆಂದ್ರೆ ಇಟ್ ಈಸ್ ಕಾಮನ್. ಇದಕ್ಕೆ ಏನಂತಾರೆ ದಾರ್ಪ ಅಂತಾರೆ. ಯಾವ ರೀತಿ ಅಂದ್ರೆ 137 140 ಸೀಟ್ ಇದೆಯಲ್ಲ, ಅದು ಅದರ ಅಹಂಕಾರ ಏನ್ ಮಾಡಿದ್ರು ನಡೆಯುತ್ತೆ. ಆನೆ ನಡೆದಿದ್ದೆ ದಾರಿ, ಕೆಲವು ಸತಿ ಆನೆ ನಡೆದಿದ್ದ ದಾರಿ ಅಂತ. ಯಾಕೆಂದ್ರೆ ಪ್ರತಿಪಕ್ಷ ಅಂತ ಇರುತ್ತಲ್ಲ, ಅದು ಬಲವಾಗಿಲ್ಲ ಅಂದ್ರೆ ಹಿಂಗೂ ಆಗುತ್ತೆ. ಆದ್ರೆ ಪ್ರತಿಪಕ್ಷಗಳ ಅದು ಪ್ರಾದೇಶಿಕ ಪಕ್ಷ ಆಗ್ಬೋದು, ರಾಷ್ಟ್ರೀಯ ಪಕ್ಷ ಆಗ್ಬೋದು, ಸದನದಲ್ಲಿ ಪ್ರಶ್ನೆ ಮಾಡಕ್ ಹೋದಾಗ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶನೇ ಕೊಡ್ದಿರಾ, ಅಂದ್ರೆ ಅವರ ವಾಯ್ಸ್ ಅನ್ನ ದಮನ ಮಾಡುವಂತ, ಸಪ್ರೆಸ್ ಮಾಡುವಂತ ರೀತಿಯಲ್ಲಿ ಮಾಡಬೇಕಾದಾಗ ಒಂದು ಪ್ರಾದೇಶಿಕ ಪಕ್ಷ ಏನ್ ಮಾಡುತ್ತೆ, ಅದೇ ರಾಷ್ಟ್ರೀಯ ಪಕ್ಷಗಳದ್ದು ಹೇಳ್ಬೇಕಾದಾಗ ಅದಕ್ಕೆ ಬೇಜವಾಬ್ ಮೇಡಮ್. ನಾನೇನ್ ಹೇಳಿ ಗೊತ್ತಾ, ಬೇಜವಾಬ್ದಾರಿ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಅನ್ನೋ ಹಂಗೆ ಅವರು ಒಂದ್ ಸಬ್ಜೆಕ್ಟ್ ಕೊಡ್ತಾರೆ, ನೀವು ಅದನ್ನೇ ಇಟ್ಕೊಂತೀರಿ. ನೋಡಿ, ಅದೇನೋ ಧರ್ಮಸ್ಥಳ ಅಂತ ಬಂತು, ನೀವು ಅದನ್ನ ಚರ್ಚೆ, ಅವ್ರೇನೋ ಹನಿ ಟ್ರ್ಯಾಪ್ ಅಂತ ರಾಜಣ್ಣ ಹೇಳಿದ್ರು, ನೀವು ಅದನ್ನೇ ಇಟ್ಕೊಂಡು ಕೂತ್ಕೋತೀರಿ. ಇದು ನೋಡಿ, ಸದನದಲ್ಲಿ ಚರ್ಚೆ ಆಗುವಂತಹ ವಿಚಾರ ಇಲ್ಲ, ಇದೊಂದು ಕ್ಷುಲ್ಲಕ, ಇದು ನಿರ್ಲಕ್ಷ್ಯ ಮಾಡಬೇಕು, ನಾವು ಮಾತಾಡಬೇಕಾಗಿರೋದು ಜನರ ವಿಷಯ ಅಂತೇಳಿ ಅದನ್ನ ತಗೊಳ್ಳೋದು ಬಿಟ್ಬಿಟ್ಟು ನೀವು ಅದನ್ನೇ ಹಿಡ್ಕೊಂಡು. ಬೆಲೆ ಏರಿಕೆದು ಎಷ್ಟು ಹೋರಾಟಗಳಾಯ್ತು ಮೇಡಮ್. ಬೆಲೆ ಏರಿಕೆದು ಏನಾದ್ರು ಪರಿಣಾಮ ಆಯ್ತಾ? ಎಂತದ್ದು ಇಲ್ಲ. ನಾವು ಹೇಳ್ತಾನೆ ಹೋಗ್ತಾ ಇದ್ವಿ, ಅವ್ರು ಏರ್ಸ್ಕೊಂಡೇ ಹೋಗ್ತಾ ಇದ್ರು. ಇಂಥದ್ದು ಬೆಲೆ ಏರಿಸಿಲ್ಲ ಈ ಸರ್ಕಾರ. ಜನಸಾಮಾನ್ಯರು ಯೂಸ್ ಮಾಡುವಂತ ಈ ಸರ್ಕಾರ ಬಂದ್ಮೇಲೆ ನೀವ್ ಹೇಳಿದಂಥದ್ದು ಹೆಚ್ಚಿನ ಹೊರೆ ಹಾಕ್ತೀರಾ, ಹೆಚ್ಚು ಗ್ಯಾರಂಟಿನೂ ಇಂಪ್ ಮಾಡ್ತೀವಿ,
ಮಾಡ್ತೀವಿ, ಅಭಿವೃದ್ಧಿನೂ ಮಾಡ್ತೀವಿ. ಯಾವ ಗ್ಯಾರಂಟಿ ಮಾಡಿದ್ರಿ, ಯಾವ ರೀತಿ ಅವ್ಯವಸ್ಥೆಗಳಿದೆ ಅಂತ ಜನರಿಗೆ ಗೊತ್ತಿದೆ. ಅಭಿವೃದ್ಧಿ ಅಂತ ಕೇಳಿದಾಗ ನಾವು ಅದು ಮಾಡಿದ್ವಿ ಇದು ಮಾಡಿ ಯಾವ್ದು ಹೇಳ್ತಾರೆ ಅದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣಿಸುವಂತದ್ದು ಯಾವ್ದಿದೆ ಮೇಡಮ್? ಲಾಸ್ಟ್ 2.5 ವರ್ಷದಲ್ಲಿ ನಾವ್ ಯಾವ್ದೇ ಹೇಳಿದ್ರು, ರೈತರ ಬಗ್ಗೆ ಹೇಳಿದಾಗ, ಮೇವಿನ ಬಗ್ಗೆ ಹೇಳಿದಾಗ, ಹಾಲಿನ ದರದ ಬಗ್ಗೆ ಹೇಳಿದಾಗ, ನೀರ್ ಕರೆಂಟ್ ಬಿಲ್ ಯಾಕೆ ಜಾಸ್ತಿ ಮಾಡಿದ್ರಿ, ಯಾವ ರೀತಿಗಂತ ಜನಸಾಮಾನ್ಯರ ವಸ್ತುಗಳು ಮೇಡಮ್, ಈ ತರ ಜನಸಾಮಾನ್ಯರ ವಸ್ತುಗಳನ್ನು ಜಾಸ್ತಿ ಮಾಡಿ ಮುದ್ರಾಂಕ ಶುಲ್ಕ ಆಗ್ಬೋದು, ಬೇರೆ ಬೇರೆ ಆಗ್ಬೋದು, 68,000 ಕೋಟಿ ಹೆಚ್ಚಿಗೆ ಸರ್ಕಾರಕ್ಕೆ ಆದಾಯ ಬರ್ತೈತೆ ನೀವು ಮಂಡಿಸಿದ ಬಜೆಟ್ಗಿಂತ. ಇದು ಫ್ಯಾಕ್ಚುವಲ್, ಇದು ಫ್ಯಾಕ್ಚುವಲ್, ಎಲ್ಲ ತಗೊಂಡ್ರು ಫ್ಯಾಕ್ಚುವಲ್. ಇದು ಇಷ್ಟು ಮಾಡಬೇಕಾದಾಗ ಇನ್ನ ಜನಕ್ಕೆ ನಾವು ಏನ್ ಕೇಳ್ತಾ ಇದೀವಿ? ನೀವ್ ಹೇಳ್ತಾರ ಅಭಿವೃದ್ಧಿ ಅಂತ, ಜನ ಏನ್ ಕೇಳ್ತಾ ಇದಾರೆ? ಗುಂಡಿ ಮುಚ್ಚಿ ಅಂತ ಕೇಳ್ತಾ ಇದಾರೆ. ಅಭಿವೃದ್ಧಿ ಮನೆ ಅದು ಒಂಥರ ಹಾಳಾಗೋಗೈತದಲ್ಲಿ. ಗುಂಡಿ ಮುಚ್ಚಿ ಎಲ್ಲಾದ್ರೂ ಕೇಳಿದ್ದೀರಾ ಮೇಡಮ್? ಇವಾಗ ನಾವು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಎಲ್ಲಾನು A1 ಅಲ್ಲಿ ಇತ್ತು, ಇವತ್ತಂದಲ್ಲ. ಬಂದಂತ ಸರ್ಕಾರಗಳು ಯಾವ್ದಾವ್ದಿತ್ತು SM ಕೃಷ್ಣ ಕಾಲದಿಂದನೂ ಮೂಲಭೂತವಾದ ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಆದ್ಯತೆ ಕೊಟ್ಟಿದ್ರು. ಆದ್ರೆ ನೀವು A1 ಇರೋದ್ನೆಲ್ಲ 3rd ಕ್ಲಾಸ್ ಮಾಡಿಕ್ಕಿದ್ರ. A1 ಎಲ್ಲ A1 ಇದ್ ಬೆಂಗಳೂರು ಯಾರು ಸರ್ ಮೇಡಮ್? ಇಟ್ ವಾಸ್ ಅ ಬ್ರ್ಯಾಂಡ್ ಕ್ರಿಯೇಟೆಡ್ ಲಾಂಗ್ ಬ್ಯಾಕ್ ಎಗೋ ವೆನ್ ದ IT ರೆವಲ್ಯೂಷನ್ಸ್ ಹ್ಯಾಪನ್ಡ್ ಅಂತ ನಾನು ಹೇಳಿದಂಥದ್ದು ಎಲ್ಲಾರ್ದು ಕೊಡುಗೆಗಳಿರುತ್ತೆ. ಆದ್ರೆ ನೀವು ಬಂದ್ಮೇಲೆ ಹೆಸರು ಕೊಟ್ಟಿದ್ದಂಥದ್ದು ಬ್ರ್ಯಾಂಡ್ ಬ್ಯಾಂಗ್ಳೂರು, ನೀವು ಬ್ಯಾಡ್ ಬ್ಯಾಂಗ್ಳೂರು ಮಾಡಿದ್ರೆ ಅದಕ್ಕೂ ನಂಬಲ್ಲ. ಗುಂಡಿಗಳ ಊರು ಅಂದ್ರೆ ಅದಕ್ಕೆ ನಂಬಲ್ಲ. ರಾತ್ರಿ ಹೊತ್ತು ಹೋಗ್ತಾರೆ, ಗುಂಡಿಗಳನ್ನ ಹುಡ್ಕಕ್ಕಂತ ಹೋಗ್ತಾರೆ, ಇಷ್ಟೇ ಗುಂಡಿಗಳೈತೆ ಅಂತ ಹೇಳ್ತಾರೆ. ನಾವೇನಾದ್ರೂ ಇಲ್ಲಿ ಮುಚ್ಚಿಲ್ಲ ಅಲ್ಲಿ ಮುಚ್ಚಿಲ್ಲ ಅಂದ್ರೆ ಬನ್ನಿ ಅಲ್ಲಿ ಮುಚ್ಚಿ. ಬಿಜೆಪಿ ಅವ್ರು ಇದ್ರಲ್ಲಿ ಆಗಿರುವಂತದ್ದು, ಬಿಜೆಪಿ ಕ್ಷೇತ್ರದಲ್ಲಿ ಆಗಿದೆ ಅಂದ್ರೆ ಗುಂಡಿ ಬೀಳ್ಬೇಕಾದ್ರೂ ಇನ್ಮೇಲೆ ಪಾಪ ಅದು ಪಕ್ಷ ನೋಡ್ಬೇಕು. ಇದು ಬಿಜೆಪಿ ಪಕ್ಷ, ಇಲ್ಲಿ ಅನುದಾನ ಕೊಡಲ್ಲ, ನಾನು ಬೀಳ್ಬಾರ್ದು. ಇಲ್ಲಿ ಕಾಂಗ್ರೆಸ್ ಪಕ್ಷ ಐತೆ, ಇಲ್ಲಿ ಆಡಳಿತ, ಇಲ್ಲಿ ಗುಂಡಿ ಬಿದ್ರೆ ಉಪಮುಖ್ಯಮಂತ್ರಿ ಕಾಣಿಸುತ್ತೆ, ಲೆಕ್ಕ ಇಟ್ಕೊಂತಾರೆ, ಬೇಗ ಮುಚ್ತಾರೆ ಅಂತ ಅಂದ್ಬಿಟ್ಟು. ಇದು ಯಾವ ರೀತಿ ಮೇಡಮ್? ನಾನು ಹೇಳ್ತಾ ಇರುವಂತದ್ದು ಮೊದ್ಲ ಇದು ಗುಂಡಿಗಳಂದ್ರಿ, ಇದು ಗುಂಡಿಗಳಿಂದ ಹೊಂಡಗಳಾಗ್ಬಿಟ್ಟಿದೆ. ನೀನು ಗುಂಡಿ ಮುಚ್ತೀರಾ, ಹೊಂಡ ಮುಚ್ತೀರಾ, ರಾಜ್ಯದ ಅಭಿವೃದ್ಧಿ ಮಾಡ್ತೀರಾ, ಯಾವ್ದು ಆದ್ಯತೆ ಆಗುತ್ತೆ? ಜನರು ಕೇಳ್ಬೇಕು ಮೇಡಮ್. ಸಾಮಾನ್ಯ ಜನರ ಕೂಗಿದು ನಾವ್ ಹೇಳಿದ್ರೆ ರಾಜಕೀಯ ಪಕ್ಷ ರಾಜಕೀಯ ಮಾಡ್ತೀವಂತ. ಸಾಮಾನ್ಯ ಜನರನ್ನ ಮಾತಾಡ್ಸಿ. ಇವತ್ತು ಪ್ರತಿ ರೋಡ್ 1 ಕಿಲೋಮೀಟರ್ ಹೋಗಿ ಎಷ್ಟೆಷ್ಟು ಗುಂಡಿಗಳು ಬಿದ್ದಿದೆ ಅಂತ ನಿಮ್ ಕಣ್ಣಾರೆ ಕಾಣ್ತೀರಾ ಅದಲ್ಲಿ. ಇದನ್ನ ಕೇಳಿದ್ರೆ ರಾಜಕೀಯ, ಎಲ್ಲದಕ್ಕೂ ರಾಜಕೀಯ ಮೇಡಮ್. ಜನಸಾಮಾನ್ಯರ ವಿಷಯ ಕೇಳಿದಾಗೆಲ್ಲ ನಿಮಗೆ ಇಲ್ಲ ಒಂದು ಖಜಾನೆ ಖಾಲಿ ಆಗಿರ್ಬೇಕು, ಇಲ್ಲ ಈ ಮುಖ್ಯಮಂತ್ರಿ ಇರೋವರೆಗೂ ಯಾವುದು ಮಾಡಬಾರ್ದು ಅಂತ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರತಿಜ್ಞೆ ಮಾಡಿರ್ಬೇಕು. ಈ ಮುಖ್ಯಮಂತ್ರಿ ಅವಧಿಯಲ್ಲಿ ಯಾಕೆ ಮಾಡಬಾರ್ದು? ಕ್ರಾಂತಿ ಆದ್ಮೇಲೆ ಮಾಡೋಣ. ಓಕೆ ರೈಟ್. ರಿಷಿಕ್ ಅವರೇ, ಸಂವಿಧಾನದ 342ನೇ ವಿಧಿಯ ಪ್ರಕಾರವೇ ನಾವು ನೋಡ್ತಾ ಹೋಗೋದಾದ್ರೆ, ನೀವು ST ಸಮುದಾಯಕ್ಕೆ ಯಾವುದೇ ಜಾತಿಗಳನ್ನು ಸೇರಿಸಬೇಕು ಅನ್ನೋದಾದ್ರೆ, ರೈಟ್ ನಾವು 50 ಜಾತಿಗಳಿದ್ದಾವೆ, ಅದರಲ್ಲಿ ಅದಕ್ಕೆ ಆದಂತಹ ಮಾನದಂಡಗಳಿದ್ದಾವೆ. ಹಿಂದುಳಿದ ಬುಡಕಟ್ಟು ಸಮುದಾಯ ಆಗಿರಬೇಕು, ಈ ಥರದ್ದು. ಅವರು ಅಂದರೆ ಪಾಪ ಅವ್ರಿಗೆ ಬದುಕೇ ಇಲ್ಲ, ಮನೆ ಇಲ್ಲ, ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದರೆ, ಈವನ್ ಒಂದು ಸ್ಕೂಲ್ನ ಅವ್ರು ಟಚ್ ಮಾಡೋಕ್ಕಾಗಿಲ್ಲ, ಈ ಥರದ್ದು ಬಿಡಾರದಲ್ಲಿರ್ತಾರೆ. ಈ ಥರದ ಕೆಲವೊಂದು ಮಾನದಂಡಗಳಿದ್ದಾವೆ. ನೀವು ಈ ಕುರುಬ ಸಮುದಾಯವನ್ನು STಗೆ ಸೇರಿಸುವಂತಹ ಪ್ರಕ್ರಿಯೆ ಏನಿದೆ, ಅದರಲ್ಲಿ ಒಂದು ಸರ್ವೆ ಆಗುತ್ತೆ ಈ ಹಿಂದೆ. ಆ ಸರ್ವೆಯಲ್ಲಿ ಅಂದರೆ ಕುರುಬ ಸಮುದಾಯ ಕೂಡ ST ಮೀಸಲಾತಿಯನ್ನು ಪಡೆದುಕೊಳ್ಳೋದಕ್ಕೆ ಅರ್ಹ ಇದೆ ಅಂತ ಹೇಳೋದಕ್ಕೆ ಒಂದಷ್ಟು ನಿದರ್ಶನಗಳನ್ನು ತರುವ ಪ್ರಯತ್ನಗಳಾಗಿದೆಯಾ? ಆ್ಯಕ್ಚುಲಿ ಹಂಗಿರಲ್ಲ. ಅಂದರೆ ಕುರುಬ ಸಮುದಾಯ ಕೂಡ ಹಂತವಾಗಿ ಬೆಳವಣಿಗೆಯನ್ನು ಕಂಡಿರುವಂತಹ ಸಮುದಾಯವೇ, ಇಲ್ಲ ಅಂತ ನಾನು ಹೇಳಲ್ಲ. ಹಿಂದುಳಿದವರು ತುಂಬ ಆ್ಯಕ್ಚುಲಿ ಸೇರಿಸಿದ್ದಾರೆ. ದಟ್ ಈಸ್ ವಾಟ್. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಏನು ಕುರಿ ಸಾಕಣೆ ಮಾಡಿಕೊಂಡು, ಕುರಿ ಕಾಯಿಸ್ಕೊಂಡು ಇನ್ನೂ ಬಿಡಾರ್ಗಳಲ್ಲಿದ್ದಾರೆ, ಗುಡ್ಡಗಾಡು ಪ್ರದೇಶದಲ್ಲಿದ್ದಾರೆ ಅಂತ ಪ್ರೂವ್ ಮಾಡೋಕ್ಕೆ ಏನಾದರೂ ಹೊರಟ್ರ ಗೊತ್ತಿಲ್ಲ ನನಗೆ. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಮೇಡಮ್ ನೋಡಿ, ಆಲ್ರೆಡಿ 50 ನೋಟಿಫೈಡ್ ST ಟ್ರೈಬ್ಸ್ಗಳಿದೆಯಲ್ವಾ, ಅದರಲ್ಲಿ ಎಷ್ಟೋ ಜನಕ್ಕೆ ಇದರ ಮಾಹಿತಿ ಇಲ್ಲ. ಜೇನು ಕುರುಬ ಹಾಗೂ ಕಾಡು ಕುರುಬ ಆಲ್ರೆಡಿ ಸೇರಿಸಿದ್ದಾರೆ. ಈ ಎರಡನ್ನು ಸೇರಿಸಿದ್ದಾರೆ ಆಲ್ರೆಡಿ, ಇದೆ ನಿಮಗೆ. ಈಗ ಜನರಲೈಸ್ಡ್ ಆಗಿ ನಿಮ್ಗೆ ಏನು ಕುರುಬಾಸ್ ಅಂತ ಏನಿದಾರಲ್ವಾ, ಅವರನ್ನ ನಿಮಗೆ ST ಅಂಡರ್ ಅಲ್ಲಿ ತಗೊಂಡ್ಬರ್ಬೇಕು ಅಂತ ಹೋರಾಟಗಳು ನಡೀತಾ ಇರುವಂತದ್ದು. ಇದು ಮೇಜರ್ ಡಿಸಿಷನ್ ಅಂಡ್ ಮೇಜರ್ ಪಾಪ್ಯುಲೇಷನ್ ಅಲ್ಲಿ ಲಾಕ್ ಆದ್ರೆ ಕರೆಕ್ಟ್. ನಿಮಗೆ ಈಗ OBC ಇಟ್ಕೊಂಡಿದ್ದಾರೆ ಅಂಡರ್ 2A ಕ್ಯಾಟಗರಿ. 2A ಕ್ಯಾಟಗರಿಯಲ್ಲಿ 15% ಏನಿದೆಯಲ್ವಾ, ಅದರಲ್ಲಿ ಕುರುಬಾಸ್ನ ಇಟ್ಕೊಂಡಿದ್ದಾರೆ. ಇವರು STಗೆ ತಗೊಂಡ್ಬಂದ್ರೆ STಯಲ್ಲಿ ಇರುವಂತ ಪರ್ಸೆಂಟೇಜ್ ನಾವು ಇನ್ಕ್ರೀಸ್ ಮಾಡ್ಬಿಡ್ತೀವಿ, ನಿಮಗೆ ನ್ಯಾಯ ರೀತಿಯಾಗಿ ಮೀಸಲಾತಿಗಳನ್ನ ನಾವು ಕೊಟ್ಟೇ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ.
ಅಟ್ಲೀಸ್ಟ್ ಬರೀ ಹೇಳಿಕೆ ಅದು ಆಗುತ್ತಾ ಬಿಡುತ್ತಾ ದೂರದ ಮಾತು ಬಿಡಿ, ಯಾವ್ದು ಅವ್ರು ಹೇಳಿದಂತೂ ನುಡಿದಂತೆ ಒಂದು ನಡೆದಿಲ್ಲ. ನಡೆಯೋರು. ನೀವು ನುಡಿದಂತೆ ಯಾವ್ದು ಒಂದೇ ಒಂದು ನಡೆದಿಲ್ಲ ಅಲ್ಲ, ಇಲ್ಲಿವರೆಗೂ. ನೀವು ಹಂಗೆ ಸುಮ್ನೆ ಹೇಳಿಕೆ ಕೊಟ್ಬಿಟ್ಟು ಆಮೇಲೆ ಆಗಲ್ಲ ಅಂತ ಹೇಳೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದಲ್ಲ. ಅಲ್ಲ, ಈಗ ಎರಡು ವರ್ಷ ಸರ್ಕಾರ ಬಂತಲ್ವಾ, ನುಡಿದಂತೆ ನಡೆಯದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ನಡೆಯದೇ ಇರುವಂತ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಈಗ ನಿಮಗೆ ಬೇರೆ ಎಲ್ಲ ಹೇಳ್ತಾರೆ, ಈಗ 50% ಇರುವಂತ ಕ್ಯಾಪ್ ನ ನಾವು 65 ತರ್ತೀವಿ, ಅಲ್ಲಿದೆ, ಈ ರಾಜ್ಯದಲ್ಲಿ ಇದೆ, ಈ ರಾಜ್ಯದಲ್ಲಿ ಇದೆ ಹೇಳಿದ್ರಲ್ವಾ. ನೀವು ಇವತ್ತು ಹೇಳ್ಬಿಡ್ಬೋದಾಗಿತ್ತು, ಆ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ವಾ. ಆಯ್ತು ಬಿಡಿ, ನಾವೀಗ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ ಅಂತ ಹೇಳಿದ್ರೆ ಕುರುಬ ಸಮಾಜದವ್ರನ್ನು ನಾವು ಎಸ್ಟಿಗೆ ಸೇರಿಸಿದ್ರೆ ಅಲ್ಲಿರುವಂತ 15% ನಾವು ಒಂದು 20% ಮಾಡ್ತೀವಿ ಅಂತ 25% ಮಾಡ್ತೀವಿ ಅಂತ ನೀವು ಹೇಳ್ಬೋದಾಗಿತ್ತು, ಹೇಳಿಕೆ ಕೊಡ್ಬೋದಾಗಿತ್ತು. ಹೇಳಿಕೆ ಕೊಡ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಇಲ್ಲಿ ನಿಮಗೆ ಯಾವ್ದಾದ್ರು ರೀತಿಯಲ್ಲಿ ಬೆಂಕಿ ಹಚ್ಕೊಂಡಿಲ್ವಲ್ಲ ಅಂತ 2.5 ವರ್ಷದಿಂದ ನೋಡ್ತಾ ಇದ್ದಾರೆ. ಯಾವ್ದು ಬೆಂಕಿ ಹಚ್ಕೊಳ್ತಾನೆ ಇಲ್ಲ, ಇವ್ರು ಹಚ್ತಾ ಇರುವಂತ ಬೆಂಕಿಗಳು ಎಲ್ಲ ನಿಮಗೆ ಇಲ್ಲಿ ಹಚ್ಚಕ್ ಹೋಗ್ತಾರೆ ಅದಲ್ಲೇ ಟುಸ್ ಪಟಾಕಿ, ಇಲ್ಲಿ ಹಚ್ಚಕ್ ಹೋಗ್ತಾರೆ ಅಲ್ಲೆಲ್ಲ ಟುಸ್ ಪಟಾಕಿಗಳು. ಯಾಕೆ ಈ ಮಾತ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಅಭಿವೃದ್ಧಿ ಮತ್ತೊಂದು ಅಂತೆಲ್ಲ ಕೇಳಿದ್ರಿ. 2.5 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ಬಿಟ್ಟು. ನಾನು ತಮ್ಮ ಮಾಧ್ಯಮದ ಮುಖಾಂತರ ಈಗ ಹಲವಾರು ಬಾರಿ ಶ್ವೇತಪತ್ರ ಹೊರಡಿಸಿ ಅಂತ ಹೇಳ್ತಾನೆ ಇದ್ದೀನಿ ನಾನು. ಅದು ಯಾವ ಪತ್ರನೂ ಹೊಡ್ಸಕ್ ಆಗ್ತಾ ಇಲ್ಲ, ಅವ್ರ ಕೈಲಿ ಯೋಗ್ಯತೆನೂ ಇಲ್ಲ. ಯಾಕೆಂದ್ರೆ ನಿಮಗೆ ಹೋದ ಫೈನಾನ್ಷಿಯಲ್ ಅಲ್ಲಿ 3.25 ಲಕ್ಷ ಕೋಟಿ ಬಜೆಟ್ ಮಾಡಿದ್ದಾರೆ. ಇವತ್ತಿನವರೆಗೂ ಜನಸಾಮಾನ್ಯರಿಗೆ, ನಮಗೆ ವಿರೋಧ ಪಕ್ಷದವರಿಗೆ ಎಲ್ಲಿ ಖರ್ಚಾಗಿದೆ, ಎಷ್ಟು ಖರ್ಚಾಗಿದೆ ಅಂತ ಅಂದ್ಬಿಟ್ಟು FD ಸನ್ಮಾನ್ಯ ಸಿದ್ದರಾಮಯ್ಯನವರ ಅಂಡರಲ್ಲೇ ಇದೆ. ನಾನು ಚಾಲೆಂಜ್ ಮಾಡ್ತೀನಿ, ತಾಕತ್ತಾಗಿ ಅವ್ರಿಗೆ ಇದ್ರೆ ದಮ್ಮು ತಾಕತ್ತು ಮತ್ತೊಂದು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನೀವು ನನಗೆ ತೋರಿಸ್ಬಿಡಿ, ನನಗೆ ಬೇಡ, ಜನಕ್ಕೆ ತೋರಿಸ್ಬಿಡಿ ಎಲ್ಲೆಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ. ಇವತ್ತಿನವರೆಗೂ ಅವ್ರು ತೋರ್ಸಕ್ ಆಗ್ತಾ ಇಲ್ಲ, ತೋರ್ಸೋದು ಇಲ್ಲ. ಅವರು ಕ್ಲೀನ್ ಹ್ಯಾಂಡ್ ಅಥವಾ ನಾವು ಆಡಳಿತ ಮಾಡ್ತಾ ಇದೀವಿ ಅನ್ನೋದೇ ಆದ್ರೆ, ನಾನು ತಮ್ಮ ಮಾಧ್ಯಮದ ಮುಖಾಂತರ ಈಗಲೂ ಕೂಡ ಆನ್ ದ ರೆಕಾರ್ಡ್ಸ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ 3.25 ಲಕ್ಷ ಕೋಟಿನ ತಾವು ಎಲ್ಲಿ ಖರ್ಚು ಮಾಡಿದಿರಾ ಅಂತ ಅಂದ್ಬಿಟ್ಟು ಶ್ವೇತಪತ್ರ ಹೊಡಿಸಿ. ಆಗ್ತಾ ಇಲ್ಲ. ಈ ವರ್ಷದ ಫೈನಾನ್ಷಿಯಲ್ ಬಜೆಟ್ ಅಲ್ಲಿ 4 ಲಕ್ಷ ಕೋಟಿ. ಈ 4 ಲಕ್ಷ ಕೋಟಿಲಿ ನೀವು ಯಾವ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರಿಗೆ ಎಷ್ಟು ಬಿಲ್ ಪಾಸ್ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೀರಾ ಹೇಳಿ, ಯಾವ್ಯಾವ ನಿಗಮ ಮಂಡಳಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ ಹೇಳಿ, ಯಾವ್ಯಾವ ಗ್ಯಾರಂಟಿ ಸ್ಕೀಮ್ಗೆ ಎಷ್ಟೆಷ್ಟು ಅನುದಾನ ಹೋಗ್ತಾ ಇದೆ, ಯಾವ್ಯಾವ್ದ್ರಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಡಿ. ಆಮೇಲೆ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಎಲ್ಲಿ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಹೇಳಿ. ಅದಕ್ಕೂ ಇವ್ರ ಹತ್ರ ಉತ್ತರ ಇಲ್ಲ. ಇನ್ನ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ನಿಮಗೆ 1.5 ಲಕ್ಷ ಕೋಟಿ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕೊಡ್ತಾರೆ. ಇವ್ರು ತಗೊಂಡಿದ್ದಾರೆ 2 ವರ್ಷದಲ್ಲಿ, ಲೆಕ್ಕ ಕೊಟ್ಬಿಡ್ಲಿ. ನಾನು ಚಾಲೆಂಜ್ ಮಾಡ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ, ಲೆಕ್ಕ ಕೊಡ್ಲಿ ಅವ್ರು ನೋಡೋಣ. ಇಲ್ಲಿವರೆಗೂ ಲೆಕ್ಕ ಕೊಟ್ಟಕ್ಕಾಗಿಲ್ಲ, ಕೊಡೋದು ಇಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಈ 2.5 ವರ್ಷದಲ್ಲಿ ನಮ್ಮ ಬಿಜೆಪಿ ಸ್ನೇಹಿತರು ಹೇಳ್ದಂಗೆ ಸರ್ಕಾರ ಇನ್ನೂ ಟೇಕ್ ಆಫೇ ಆಗಿಲ್ಲ. ನಿಮಗೆ ಟೇಕ್ ಆಫೇ ಆಗಿಲ್ಲ ನಿಮಗೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಒಂದು ನೀವು ಡಿಸ್ಕಷನ್ ನೀವಾಗಲಿ ತಗೊಂಡಿದ್ದೀವಿ. ನಿಮಗೆ CM ಬದಲಾವಣೆ ಡಿಸ್ಕಷನ್, ಜಾತಿ ಗಣತೆ ಡಿಸ್ಕಷನ್, ನಿಮಗೆ ಇವ್ರಿಗೆ ಮೀಸಲಾತಿ ಕೊಡ್ತಾರಂತೆ ಡಿಸ್ಕಷನ್, ಮುಸ್ಲಿಂ ಅವ್ರಿಗೆ 4% ಏನೋ ಕೊಡ್ತಾರೆ ಡಿಸ್ಕಷನ್. ಇದನ್ನ ಹೊರತುಪಡಿಸಿ ಡಿನ್ನರ್ ಪೊಲಿಟಿಕ್ಸು, ಬ್ರೇಕ್ಫಾಸ್ಟ್ ಪೊಲಿಟಿಕ್ಸು, ಇದನ್ನ ಹೊರತುಪಡಿಸಿ ನಾವಾಗಲಿ ನೀವಾಗಲಿ ಯಾವ್ದಾದ್ರು ಒಂದು ಚರ್ಚೆ ಮಾಡಿದೀವ ಹೇಳ್ಬಿಡಿ. 2.5 ವರ್ಷದಲ್ಲಿ ನಾನು ಇವತ್ತು ನಿಮಗೆ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾನು ಈ ಮೆಮೊರಿ ಅಂತ ಬರ್ತಾ ಇರುತ್ತೆ ನಿಮಗೆ ಈ ಸೋಷಿಯಲ್ ಮೀಡಿಯಾದಲ್ಲ, ಆ ಸೋಷಿಯಲ್ ಮೀಡಿಯಾದಲ್ಲಿ ಮೆಮೊರಿ ನಾನು ತೆಗೆದು ನೋಡಿದಾಗ ನನಗೆ ಏನಂತ ಜ್ಞಾಪಿಸ್ತಾ ಇದೆ ಅಂತ ಹೇಳಿದ್ರೆ, ಅಣ್ಣ ನೀನು 2 ವರ್ಷದ ಹಿಂದೆ CM ಬದಲಾವಣೆ ಅಂತ ನೋಡಿದೆ ಅಣ್ಣ, ಇವತ್ತು ಅದೇ ಸಬ್ಜೆಕ್ಟೇ ಇದೆ. ನಿಮಗೆ ಕೇಳಿಸ್ಕೊಳ್ಳಿ, ಇದು ಆಶ್ಚರ್ಯಕರ. ಆಮೇಲೆ ಎಷ್ಟು ಕಾಮಿಡಿ ಸರ್ಕಸ್ಗಳು ಇವರು ಅಂತ ಹೇಳಿದ್ರೆ ಇಷ್ಟು ಹಾಸ್ಯಾಸ್ಪದವಾಗಿದೆ. ನಾನು ಹೇಳ್ತಾ ಇರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ತಾವುಗಳು ಮಾಡಿ ನಮಗೆ ಕಳಿಸಿರುವಂತ ಇರ್ತದಲ್ವಾ, ನಿಮ್ಗೆ ಏನಾದ್ರು ಸಾಫ್ಟ್ ಕಾಪಿ ಕಳಿಸಿರ್ತಿರಲ್ವಾ, ಅದನ್ನ ನನಗೆ ಇವತ್ತು ರಿಮೈಂಡ್ ತೋರಿಸ್ತು. ಏನಂತ 1 ವರ್ಷದ ಹಿಂದೆ CM ಬದಲಾವಣೆ ಅಂತ ಇದೆಯಲ್ಲ, ಇದನ್ನೇ ತೋರಿಸ್ತಾ ಇದೆ. ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಷ್ಟು ಸಚಿವಾಲಯದಲ್ಲಿ ಇದಲ್ವಾ 137 ಜನ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. 137 ಜನದಲ್ಲಿ ನನಗೆ ಒಂದೊಂದು ಸಚಿವಾಲಯದಲ್ಲೂ ಅವರವರಿಗೆ ಆದ ಜವಾಬ್ದಾರಿ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸಿ ನೋಡೋಣ. ನೀವು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಈ ತರದೊಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರೆ ಪಾಪ ಇವ್ರು ಕಲ್ತ್ಕೊಂಡು 100ಕ್ಕೆ 100% ನೀವು ನಾನು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಅಭಿವೃದ್ಧಿ ಅಂತ ನಾವು ಹೇಳ್ತಾ ಇದೀವಲ್ವಾ, ಗ್ಯಾರಂಟಿ ಅಂತ ಒಂದು ಪದನ ಡಿಲೀಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಯಾವ್ದಾದ್ರು 5 ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇವತ್ತು ನೀವೇನಾದ್ರು 5 ನನಗೆ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀನಿ. 50 ಪೇಪರ್ಸ್ ಅಲ್ಲ ಕೇಳಿ, ಅವ್ರು ಎಷ್ಟನ್ನ ಇಟ್ಕೊಳ್ಳಿ. ಈಗ ಇತ್ತೀಚೆಗೆ ಬೆಳೆ ಹಾನಿದು ನಾನು ತಮ್ಮ ಮಾಧ್ಯಮದ ಮುಖಾಂತರ ಡಿಸ್ಕಷನ್ ಮಾಡಿದ್ವಿ. ನಾವು ನೋಡಿದ್ವಿ, ಹೇಳಿದ್ವಿ, ಕೇಳಿದ್ವಿ, ಮಾಡಿದ್ವಿ ಅಂತೆಲ್ಲ ಹೇಳಿದ್ವಿ. SDRF NDRF ಇದರಿಂದ ಎಷ್ಟು ಬರುತ್ತೆ, ಏನ್ ಬರುತ್ತೆ ಅಂತೆಲ್ಲ ಅಂತ. ಇವರು ಇಷ್ಟು ಕೋಟಿ ಎತ್ಬಿಟ್ಟಿದೀವಿ, ಅಷ್ಟು ಕೋಟಿ ಎತ್ತಿಟ್ಬಿಟ್ಟಿದೀವಿ ಅಂತೆಲ್ಲ ಸಖತ್ ಹೇಳಿದ್ರು. ನಾವು ಬರೀ ಕೋಟಿಗಳನ್ನ ನೋಡಿದ್ವಿ ಹೊರತು ಕೋಟಿಗಳಂತೂ ಇಲ್ಲಿವರೆಗೂ ನೋಡಿಲ್ಲ. ಅವ್ರು ಒಂದು ವೇಳೆ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಜನರಿಗೆ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಎಲ್ಲೆಲ್ಲಿ ನಾನು ಹಿಂಗೂ ಹೇಳ್ತಾ ಇದ್ದೀನಿ, ಓಪನ್ ಚಾಲೆಂಜು 43 ವಿಧಾನಸಭಾ ಕ್ಷೇತ್ರ, 9 ಜಿಲ್ಲೆ. ಈ 9 ಜಿಲ್ಲೆಯಲ್ಲಿ ಇರುವಂತ ಎಷ್ಟು ತಾಲೂಕಿದಾವೆ, ಇಲ್ಲ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಯಾವ್ಯಾವ
ಪಂಚಾಯತಿ ಲಿಮಿಟ್ಸ್ ಅಲ್ಲಿ ನೀವು ಹೋಗ್ಬಿಟ್ಟು ಎಷ್ಟೆಷ್ಟು ಕೋಟಿ ಯಾರ್ಯಾರು ಏನೇನು ಕೊಟ್ಟಿದ್ದೀರಾ ದಯ ಮಾಡಿಬಿಡಿ ಹೇಳ್ಬಿಡಿ. ಒಂದು. ಎರಡನೇದು, ಈ ಹಿಂದೆ ತಮ್ಮ ಸ್ನೇಹಿತರು ಹೇಳ್ತಾ ಇದ್ರು ನಾವು 18,000 ಕೊಡ್ತಾ ಇದೀವಿ, 20,000 ಕೊಡ್ತಾ ಇದೀವಿ, ಸೋನ್ ಅಂತೆಲ್ಲ. ಅವರ ಕ್ಯಾಲ್ಕುಲೇಷನ್ಸ್ ಪ್ರಕಾರನೇ ದಯಮಾಡಿ ಜನರು ಅರ್ಥ ಮಾಡ್ಕೋಬೇಕು. 9 ಲಕ್ಷ ಹೆಕ್ಟೇರು ಏನದು ಹಾನಿಯಾಗಿದೆ ಅಂತ ಹೇಳಿದ್ರು. 9 ಲಕ್ಷ ಹೆಕ್ಟೇರ್ ಇಂಟು ಅವ್ರು ಹೇಳಿದ ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡ್ರು ನಿಮಗೆ ಬರೀ 18,000 20,000 ಎಷ್ಟೋ ಇಟ್ಕೊಂಡ್ರೆ ನಿಮಗೆ 90,000 ಕೋಟಿ ಆಗುತ್ತೆ. ಎಲ್ಲಿಂದ ಸ್ವಾಮಿ ಈ ತರ ಇದೆ ನಿಮ್ಮ ಹತ್ರ? ಇರೋ 4 ಲಕ್ಷ ಕೋಟಿಗೆ ಲೆಕ್ಕ ಕೊಡ್ರಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಿಲ್ ಇಲ್ಲ, ರಿಸಿಪ್ಟ್ ಇಲ್ಲ, ಮತ್ತೊಂದಿಲ್ಲ. ಇನ್ನ ಯಾವ್ದಕ್ಕೆ ಎಲ್ಲಿ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು? ಜವಾಬ್ದಾರಿ ಏನ್ ನಿಮ್ದೆ? ನಾನು ತಮ್ಮ ಮಾಧ್ಯಮದಲ್ಲಿ ಈಗ ಚರ್ಚೆ ಆರಂಭ ಮಾಡಿದಾಗ ಹೇಳಿದೆ, ಇವತ್ತು ವಾಲ್ಮೀಕಿ ಜಯಂತಿ ಇದೆ, ಆ ನಿಗಮ ಮಂಡಳಿಗೆ ಮಾಡಿರುವಂತ ಮೋಸಕ್ಕೆ ತಾವು ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿದೆ. ಇಲ್ಲಿವರೆಗೂ ಕ್ಷಮೆ ಯಾಚಿಸಿಲ್ಲ ಅವರು. ಓಕೆ ದರ್ಶನ್ ಅವರೇ, ತಮಿಳುನಾಡು ಮತ್ತು ಆಂಧ್ರದಲ್ಲಿ ಕುರುಬ ಸಮುದಾಯವನ್ನ ಎಸ್ಟಿ ಅಂತ ಪರಿಗಣಿಸಲಾಗುತ್ತೆ. ಇವುಗಳನ್ನೆಲ್ಲ ಆಧಾರವಾಗಿಟ್ಟುಕೊಂಡು ಶಿಫಾರಸು ಮಾಡುವಂತ ಸಾಧ್ಯತೆಗಳಿರುತ್ತಾ? ಹಾಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅವಾಗ್ಲಿಂದ ನಾವು ಫ್ಯಾಕ್ಟ್ ಮಾತಾಡ್ಬೇಕು, ಏನೋ ಒಂದು ಬಂದಿದೀವಿ, ಏನೋ ಟಿವಿಲಿ ಮಾತಾಡ್ಬೇಕು, ಆ ಕ್ಯಾಟಗರಿಯವ್ರು ನಾನಲ್ಲ ಮೇಡಮ್. ಈಗ ST ಸಮುದಾಯಕ್ಕೆ 7% ರಿಸರ್ವೇಶನ್ ಇದೆ, 7%. SC ಸಮುದಾಯಕ್ಕೆ 17% ಇದೆ, OBCಗೆ 32% ಇದೆ. ಮುಖ್ಯಮಂತ್ರಿಗಳು ಅದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಏನು ಆರ್ಟಿಕಲ್ 341 ಇದರಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಎಷ್ಟು ಜನಸಂಖ್ಯೆ ಇದೆ ಅಂತೇಳಿ ಅವರಿಗೆ ಎಷ್ಟು ಮೀಸಲಾತಿಯನ್ನು, ಆ ಮೀಸಲಾತಿಯನ್ನು ಕೊಡುವಂಥದ್ದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಇವಾಗ ಏನು ಬೊಮ್ಮಾಯಿ ಅವರು ಕಳಿಸಿದ್ರಲ್ವಾ, ಸ್ವಾಗತ. ಅದನ್ನೇ ನಾನು ತಪ್ಪು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ. ಅಲ್ಲಲ್ಲ, ಅವ್ರೇನ್ ಧರ್ಮ ಓಡಿದ್ರು, ಜಾತಿ ಓಡಿದ್ರು, ನಾವು ಆ ಕೆಟಗರಿಯರ್ ಅಲ್ಲ. ಒಂದು ಸಮುದಾಯಕ್ಕೆ ಏನೋ ಮಾಡೋದಕ್ಕೆ ನೀವು ಹೋಗಿದ್ದೀರಾ, ಅದು ಇಷ್ಟಿನ ಅದು ಹೊರಗಡೆ ಕಂಡಿರ್ಲಿಲ್ಲ. ಇವತ್ತಿಂದ ಚರ್ಚೆಗೆ ಬಂದಾಗ ಇವತ್ತಿಂದ ಮಾತಾಡಲ್ಲ ನೋಡಿ. ಆದ್ರೆ ಏನು ನಮ್ಮ ಮೀಸಲಾತಿ ಹೆಚ್ಚಾದಾಗ ನಾಟ್ ಓನ್ಲಿ ಕುರುಬ ಕಮ್ಯುನಿಟಿ, ದೇರ್ ಆರ್ ಸೋ ಮೆನಿ ಮೈಕ್ರೋ ಮೈನರ್ ಕಮ್ಯುನಿಟಿ. ನಾನು ಸಮುದಾಯಗಳಲ್ಲಿ MLA ಇಲ್ಲ ಮೇಡಮ್, ದೇರ್ ಆರ್ ಸೋ ಮೆನಿ ಕಮ್ಯುನಿಟಿ. ಧ್ವನಿ ಎತ್ತೋದಕ್ಕಾಗ್ತಾ ಇಲ್ಲ, ನಾಯಕರುಗಳಿಲ್ಲ, ಶಕ್ತಿ ಇಲ್ಲ, ಅವ್ರಿಗೂ ಶಕ್ತಿ ಕೊಡಬೇಕು. ಹಾಗಿದ್ದಾಗ ನಮ್ಮ ಒಂದು ಮೀಸಲಾತಿಯ ಪರ್ಸೆಂಟೇಜ್ ಏನಿದೆ ಅದನ್ನ ಹೆಚ್ಚು ಮಾಡಬೇಕು. ಈ ಚರ್ಚೆ ನಡುವೆ ರಸ್ತೆ ಗುಂಡಿ ಅನ್ನುವಂಥದ್ದು ಬಂತು. 22-23ರಲ್ಲಿ 7,121 ಕೋಟಿ ರೂಪಾಯಿಯನ್ನ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಖರ್ಚು ಮಾಡಿದ್ರಲ್ಲ ಬಿಜೆಪಿ ಅವರೇ. ಹೆಂಗ್ ಬಿದ್ದು ಗುಂಡಿಗಳು ಈ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಗುಂಡಿ ಮುಚ್ಚಿದ್ರು, ಅವರು ಹಂಗೆ ಮುಚ್ಚಿದ್ರು, ಅದಕ್ಕೆ ಕಿತ್ತೋದು. ಎಲ್ಲಿ ಅವ್ರು ಮಾಡಿದ್ರು ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ರಿ ಮಾಡಿ ಸುಮ್ಮನೆ ತೂಕವಾದಂತ ಮಾತು, ಅದು ಯಾವ್ದು ತೂಕವಾದ ಮಾತಾಗಿರ್ಲಿಲ್ಲ. ಸಮಾಧಾನದಲ್ಲಿ ಕೇಳಿದೀನಿ, ಆಡಳಿತ ಪಕ್ಷದಿಂದ ನೀವೇನ್ ತೂಕವಾಗ ನಿಮ್ದು ಕಡ್ಲೆಪುರಿ ಮಾತುಗಳೇನೆ ಹೇಳ್ಬೇಕಾದ್ರೆ ಕಂಪ್ನಿಯಿಂದ ಬಂದ ಹಾಗೆ ಒಬ್ಬ ರಾಜಕೀಯ ಪ್ರಬುದ್ಧತೆ ಇರಲಿಲ್ಲ. ಇವತ್ತು ನನ್ನ ಬಿಜೆಪಿಯ ಸಾವಕ್ತರು ಅನೇಕ ಪ್ರಶ್ನೆ ಕೇಳಿದ್ರು. ಅವರು ಬೆಲೆ ಏರಿಕೆ ಬಗ್ಗೆ ಕೇಳಿದ್ರು. ಎಸ್, ಖಂಡಿತ ಮೇಡಮ್. ಇವತ್ತು 28% GST ಯಾರು ಏರಿಕೆ ಮಾಡಿದ್ರು? ಸ್ಟೀಲ್ನ ದರ ಏನಿತ್ತು? ಸಿಮೆಂಟ್ನ ದರ ಏನಿತ್ತು? ಚಿನ್ನ 36,000 ರೂಪಾಯಿದು 1,03,000 ರೂಪಾಯಿಗೆ ಹೋಗಿ ತಲುಪಿದೆಯಲ್ಲ. ಇವತ್ತು ಹೌದು, ಕೆಲವೊಂದ್ರಲ್ಲಿ ನಾವು ಬೆಲೆ ಏರಿಕೆ ಮಾಡಿ ಪ್ರಾಮಾಣಿಕವಾಗಿ ಒಪ್ಕೊಳ್ತೀನಿ. ಇವತ್ತಿನ ಬೇಸಿಕ್ ನಾಲೆಜ್ ಇಲ್ದಿರೋರು ಏನ್ ಮಾತಾಡ್ತಾರೆ ಕುತ್ಕೊಂಡು? ಚಿನ್ನ ಯಾರಾದ್ರೂ ರಾಜ್ಯ ಸರ್ಕಾರದವ್ರು ಮಾಡ್ತಾರ? ಮೇಡಮ್ ಪ್ಲೀಸ್, ಕೇಂದ್ರ ಸರ್ಕಾರದವ್ರು ಮಾಡ್ಬೇಕಾದ್ರೆ ಯಾವ ರೀತಿ ಇನ್ಫ್ಲೇಷನ್ ಆಗುತ್ತೆ ಬೇಸಿಕ್ ನಾಲೆಜ್ ತಿಳ್ಕೊಂಡು ಮಾತಾಡಬೇಕು. ರೈಟ್ ಮೇಡಮ್, ಕರ್ನಾಟಕಕ್ಕೆ ಹಣಕಾಸು ಆಯೋಗದ ಹಣ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿದೆ ಮೇಡಮ್. ಇತ್ತೀಚೆಗೆ ಕರ್ನಾಟಕಕ್ಕೆ 3,705 ಕೋಟಿ ಅಂತೆ, ಇವರು ಬಿಹಾರಕ್ಕೆ 10,219 ಕೋಟಿ ಅಂತೆ, UPಗೆ 18,227 ಕೋಟಿ ಅಂತೆ, ರಾಜಸ್ಥಾನಕ್ಕೆ 6,123 ಕೋಟಿ ಅಂತೆ, ಮಧ್ಯಪ್ರದೇಶಕ್ಕೆ 7,970 ಕೋಟಿ ಅಂತೆ. ಕನ್ನಡಿಗರು ಕಟ್ಟುವಂತ ತೆರಿಗೆ, ಸೆಸ್ಸು, GST ಎಲ್ಲ ಸೇರಿ 7 ಲಕ್ಷ ಕೋಟಿ. ಹಣಕಾಸು ಆಯೋಗದ ಹಿಂದಿನ ಹಣವೂ ನಮಗೆ ಬಂದಿಲ್ಲ. ನಮಗೆ ಬರಬೇಕಾಗಿರೋ ತೆರಿಗೆ ಹಣ 2,20,000 ಕೋಟಿ ಹಣನೂ ನಮಗೆ ಕೊಟ್ಟಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ 15,000 ಕೋಟಿ ಹಣನೂ ನಮಗೆ ಕೊಟ್ಟಿಲ್ಲ. ಕಳೆದ ಬಜೆಟ್ ನಲ್ಲಿ ಘೋಷಣೆ ಆದಂತ 3,000 ಕೋಟಿ ಪೆರಿಪಲ್ ರಿಂಗ್ ರೋಡು, ಭದ್ರಾ ಮೇಲ್ದಂಡ 5,400 ಕೋಟಿ, ಕೆರೆಕಟ್ಟೆ ಅಭಿವೃದ್ಧಿ 3,000 ಕೋಟಿ, ಆ ಹಣನೂ ನಮಗೆ ಕೊಟ್ಟಿಲ್ಲ. ಏನೋ JDS ನವರು ಮಾತಾಡ್ತಾ ಹೇಳ್ತಾ ಇದ್ರು ಕರ್ನಾಟಕಕ್ಕೆ ಒಂದು ಕೈಗಾರಿಕೆ ತರೋದಕ್ಕಾಗ್ಲಿಲ್ಲ, ಭದ್ರಾ ಉಕ್ಕಿನ ಕೈಗಾರಿಕೆಯನ್ನು ಪುನಶ್ಚೇತನ ಮಾಡಲಿಲ್ಲ, ಮೈ ಶುಗರ್ಸ್ ಪುನಶ್ಚೇತನ ಮಾಡಲಿಲ್ಲ. ಮಾತಾಡಕ್ ಬಿಡ್ರಿ. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿನೇ ಲೂಟಿ ಆಯ್ತು ಅನ್ನುವಂತ ಉದಾಹರಣೆ ಕಣ್ಣೆದುರುಗಡೆ ಇದ್ದಾಗ ಆ ಸಮುದಾಯದವರು ನಿಮ್ಮನ್ನ ಹೆಂಗ ನಂಬಬೇಕು, ಯಾಕೆ ನಂಬಬೇಕು? ಮೇಡಮ್, ಅದು ಯಾರು ಮಾಡಿದ್ರು ಅವರಿಗೆ ಶಿಕ್ಷೆ ಆಗುವಂತ ಕೆಲಸ ಆಗಿದೆ. ಆ ಹಣವೂ ರಿಕವರಿ ಆಗಿದೆ. ಇವತ್ತು ಆ ಕೇಸು ಈಡಿನಲ್ಲಿದೆ. ಅದೇನು ಮಾಡ್ತಾ ಇದ್ದಾರೆ? ಅವ್ರೇನ್ ಮಾಡ್ತಾ ಇದ್ದಾರೆ? ಇಡಿ ಇವಾಗ ಕ್ರಮ ತಗೊಂಡು
ಜಾತಿಗೆ ಅಂತ್ಯ ಕೊಡ್ಬೇಕಿತ್ತಲ್ಲ, ಮೂಡ ಅಂದ್ರು ಚೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್. ಇವರಲ್ಲಿ ಯಾವ್ದಾದ್ರೂ ಒಂದು ಅಭಿವೃದ್ಧಿ ಕಾರ್ಯವನ್ನ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ರೆ ಅದನ್ನ ಹೇಳುವಂತ ಕೆಲಸ ಮಾಡಿ. ಈಶ್ವರಪ್ಪನವರು ಹೋರಾಟ ಮಾಡಿದ್ರು ಕುರುಬ ಸಮುದಾಯವನ್ನ ಎಸ್ಟಿಗೆ ತರಬೇಕು ಅಂತ ಹೇಳಿ. ಬೊಮ್ಮಾಯಿಯವರು ಅದನ್ನ ಶಿಫಾರಸ್ ಮಾಡಿರ್ತಾರೆ ಕೇಂದ್ರಕ್ಕೆ. ಇಷ್ಟೆಲ್ಲ ಹಿಸ್ಟ್ರಿ ಇರಬೇಕಾದ್ರೆ ರೈಟ್ ನಾವು ನೀವು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಏನೇನು ಮಾಡ್ತಾರೆ ಅದಕ್ಕೆ ವಿರೋಧ ಮಾಡೋದಲ್ಲ. ಈಗ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸೋದಕ್ಕೆ ನಿಮ್ಮ ನಿಲುವೇನು? ಮೇಡಮ್, ಇವಾಗ ಯಾವುದೇ ಸಮುದಾಯದ ಎಸ್ ಟಿ ಸೇರಿಸಬೇಕಾದ್ರೂ ಅದು ಕೇಂದ್ರದ ಅಂತಿಮ ನಿರ್ಧಾರ ಆಗುತ್ತೆ. ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಓನ್ಲಿ ರೆಕಮೆಂಡ್ ಫೈನಲಿ ದ ಸ್ಟೇಟಸ್ ಏನಾಗುತ್ತೆ ಅದು ಸೆಂಟ್ರಲ್ ಮಾಡುವಂಥದ್ದು. ಮಾಡಬೇಕಾದಾಗ ಇಲ್ಲಿ ಕೇಳಿ, ಮಾಡಬೇಕಾದಾಗ ದೇರ್ ಆರ್ ಮೆನಿ ಸ್ಟ್ಯಾಟಿಸ್ಟಿಕ್ಸ್ ಟು ಅಪ್ರೂವ್. ಅಂದ್ರೆ ಆ ಸಮಾಜ ಮಾಮೂಲಿ ಸಿವಿಲೈಸ್ ಸೊಸೈಟಿಗೆ ಸಂಕುಚಿತ ಸ್ವಭಾವ ತರ ಇದೆಯಾ, ಆರ್ ದೇ ಏಬಲ್ ಟು ಮಿಂಗಲ್ ವಿತ್ ದೆಮ್ ಆರ್ ದೇ ಹೆಸಿಟೇಟ್ ಟು ಮಿಂಗಲ್ ವಿತ್ ದೆಮ್, ಈ ತರದೆಲ್ಲ ಹಲವಾರು ಮಾನದಂಡಗಳಿದೆ ಮೇಡಮ್. ಅದೆಲ್ಲ ಮಾನದಂಡಗಳು ಇರಬೇಕಾದಾಗ ನೀವು ಅದನ್ನ ರೆಪ್ರೆಸೆಂಟೇಷನ್ಸ್ ನೋಡಿದಾಗ ಶಿಫಾರಸ್ ಮಾಡಿದ್ರೆ ನೀವು ಅದಕ್ಕೆ ಬೆಂಬಲ ಸೂಚಿಸ್ತೀರಾ? ಅಲ್ಲ, ಆ ತರ ರೆಪ್ರೆಸೆಂಟೇಷನ್ಸ್ ಮಾಡಿದಾಗ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ಸ್ ಇದುವರೆಗೂ ಅವ್ರಿಗೆ ಎಷ್ಟು ಸಿಕ್ಕಿದೆ? ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಸಿಕ್ಕಿದೆ, ಗವರ್ಮೆಂಟ್ ಜಾಬ್ ಸಿಕ್ಕಿದೆ, ದೊಡ್ಡ ದೊಡ್ಡ ಪೊಸಿಷನ್ಸ್ ಅಲ್ಲಿ ಸಿಕ್ಕಿದ್ದಾರೆ. ಕೆಲವು ಅದೇ ಸಮುದಾಯದವರು ಹೆಲಿಕಾಪ್ಟರ್ ತಗೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಆ ತರದೆಲ್ಲ ಇರಬೇಕಾದಾಗ ಫೈನಲಿ ಅದೆಲ್ಲ ಬರುತ್ತೆ. ಅದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಲೆಟ್ ದಮ್ ರೆಕಮೆಂಡ್ ವಾಟ್ ಎವರ್ ದೇ ಕ್ಯಾನ್. ನಾ ಹೇಳೋದೇನು ಅಂತಂದ್ರೆ ವಾಟ್ ಯು ಹ್ಯಾವ್ ಡನ್ ಫಾರ್, ನೀವು ಇಷ್ಟೊಂದು ಹೇಳ್ತಾ ಇದ್ರಲ್ಲ, ನಾವು ಕಣ್ಣಿಗೆ ಕಾಣಿಸುವಂಥದ್ದನ್ನ ಜನಸಾಮಾನ್ಯರು ಕೇಳುವಂಥದ್ದನ್ನ ಅಭಿವೃದ್ಧಿ, ಯು ಹ್ಯಾವ್ ಸಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ ಯುವರ್ ಬಜೆಟ್ ಅಲ್ವಾ? ನಾ ಹೇಳ್ತಾ ಇರೋದು ವೇರ್ ಇಸ್ ದ ಅಮೌಂಟ್ ಸ್ಪೆಂಟ್, ದೇರ್ ಇಸ್ ಅನ್ ಯುಟಿಲೈಸೇಷನ್ ಸರ್ಟಿಫಿಕೇಟ್. ನಾನು ಒಂದ್ ನಿಮಿಷ ಎಷ್ಟು ಸಾವಿರ ಕೋಟಿ ನೀನು ಖರ್ಚು ನಾನು ಮಾಡಿದ್ದೀನಿ ಅಂತ ಅಂದಾಗ ಜನರು ಕಾಣಿಸ್ಬೇಕಲ್ಲ ಮೇಡಮ್ ಅಲ್ಲಿ. ಆಮೇಲೆ ಇನ್ನೊಂದು ಇವ್ರು ತುಂಬಾ ಟೈಮ್ ಕೊಟ್ಟಿದ್ದೀರ ಅವ್ರಿಗೆ ಮೇಡಮ್. ಇವರು ಎಲ್ಲ GST ಅದು ಇದು ಅಂತ ಎಲ್ಲ ಹೇಳ್ತಾರಲ್ಲ, ದಿಸ್ ಇಸ್ ಆಲ್ ರೆಕಮೆಂಡ್ ಬೈ ದ 15th ಕಮಿಷನ್ಸ್ ಏನಿರುತ್ತೆ. ದಿಸ್ ಕಮಿಷನ್ ವಾಟ್ ಎವರ್ ಯಾವ ರಾಜ್ಯಕ್ಕೆ ಮೇಡಮ್, ಇಲ್ಲ ಐ ಕಂಪ್ಲೀಟ್ ಇಟ್ ಮೇಡಮ್, ಸಾರಿ ಇಟ್ಸ್ ಇಂಪಾರ್ಟೆಂಟ್ ಥಿಂಗ್. ಯಾವ ರಾಜ್ಯಕ್ಕೆ ಏನೇನು ಸಿಗ್ಬೇಕು ಅನ್ನೋದು ಇಟ್ ಈಸ್ ಫ್ರಮ್ ದ ಲಾಸ್ಟ್ 75 years. ಅದನ್ನ ಪ್ರಧಾನಮಂತ್ರಿ ಆಗ್ಬೋದು, ಫೈನಾನ್ಸ್ ಕಮಿಷನ್ ಆಗ್ಬೋದು, ಏನು ಮಾಡಕ್ಕಾಗಲ್ಲ. ಹೌ ಡು ಯು ರೆಪ್ರೆಸೆಂಟ್ ಅಂತ? ಯಾಕಂದ್ರೆ ಆಮೇಲೆ ಇನ್ನೊಂದು ಹೋಗ್ಬೇಕಂದ್ರೆ ಆ 60-65 ವರ್ಷಗಳಲ್ಲಿ ಏನು ಆ ರಾಜ್ಯಗಳು ಹಿಂದುಳಿದಿದ್ಯೋ ಅದನ್ನ ಆಳಿದಂತದ್ದು ಯಾರು? ಇಡೀ ದೇಶ ಆಳ್ತಾ ಇದ್ದದ್ದು ಯಾರು? ಅದನ್ನ ಬಿಮಾರು ರಾಜ್ಯ ಅಂತ ನಾವ್ ಏನಂತ ಕರಿತೀವಿ, ಮಾಡಿದವ್ರು ಯಾರು? ಆ ಬೇಸಿಸ್ ಮೇಲೆ ನಡೆಯೋದೇ ಹೊರತು ನಾನು ಇದ್ ಕಟ್ತಾ ಇದ್ದೀನಿ, ನಾನು ಇದ್ ಕಟ್ತಾ. ಆಮೇಲೆ GST ಅಂತ ಬಂದಾಗ ಸ್ಟೇಟ್ ಗವರ್ಮೆಂಟ್ ವಿಲ್ ಆಲ್ವೇಸ್ ಹ್ಯಾವ್ 50% ಆಫ್ ದ GST, ಸೆಂಟ್ರಲ್ ಗವರ್ಮೆಂಟ್ ವಿಲ್ ಹ್ಯಾವ್ 40%. ಮತ್ತೆ ರಿಟರ್ನ್ ಬರ್ತದೆ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಬರುವಂತದ್ದು. ಇದ್ರ ಬಗ್ಗೆ ಮಾತಾಡ್ತೀರಾ? ನಾವ್ ಹೇಳುವಂತದ್ದು, ನಾವು ಅವ್ರಿಗೆ ಹೇಳ್ಬೇಕು ಮೇಡಮ್, ಲಾಸ್ಟ್ 2.5 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಬಂದ ಹಣ ಇಷ್ಟು, ನಾವ್ ಇಷ್ಟು ಯುಟಿಲೈಸೇಷನ್ ಮಾಡ್ತೀವಂತ ಒಂದೇ ಒಂದು ಶ್ವೇತಪತ್ರನ ಸಿದ್ದರಾಮಯ್ಯನವರು ಹೇಳ್ಬೇಕು. ಅಭಿವೃದ್ಧಿ ಎಸ್ಟಿಗೆ ಸೇರಕ್ಕೆ ನಿಮ್ಮ ಸಹಮತ ಇದೆಯಾ ಮೇಡಮ್? ಎಲ್ಲಾ ಫ್ಯಾಕ್ಟರ್ಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಸಿಗಬಾರ್ದು? ಓಕೆ, ರೈಟ್, ವೆರಿ ನೈಸ್. ದರ್ಶನ್ ಅವರು, ರಶಿಕ್ ಅವರು, ಯದುಕುಮಾರ್ ಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಹೌದು, ಈಗ ನೋಡಿ, ಸಮಾಜದಲ್ಲಿ ಅಂಥ ಕಟ್ಟಕಡೆಯ ಸಮುದಾಯಗಳು ಇನ್ನೂ ಕೂಡ ಬದುಕನ್ನು ನಡೆಸ್ತಿದ್ದಾವೆ ಅನ್ನೋದಾದರೆ ಅವರಿಗೆ ಮೀಸಲಾತಿಯನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರವೇ ನೋಡ್ತಾ ಹೋಗೋದಾದರೆ ಆ ಮೀಸಲಾತಿ ಹಂಚಿಕೆ ಅಂದಾಗ, ಅದರ ಅನುಷ್ಠಾನ ಅಂದಾಗ ಸಹಜವಾಗಿ ಒಂದಷ್ಟು ಪ್ರಕ್ರಿಯೆಗಳಿದ್ದಾವೆ. ಅದನ್ನು ಹೊರತುಪಡಿಸಿ ನಾವು ನೋಡ್ತಾ ಹೋಗೋದಾದರೆ ಮೀಸಲಾತಿ ಇಟ್ಕೊಂಡು ಆಯಾಯ ಕುಟುಂಬಗಳೇ ಬೆಳೀತಿದ್ದಾವೆ ಹೊರತು ನಾನು ಇಷ್ಟು ಬೆಳೆದಿದ್ದೀನಿ, ನನ್ನಿಂದ ಇಷ್ಟು ಉದ್ಧಾರ ಆಗಿದೆ, ಈ ಮೀಸಲಾತಿಯನ್ನು ನನ್ನ ಪಕ್ಕದವನು ಕೂಡ ತಗೊಳ್ಳಿ ಅನ್ನುವಂಥ ಮನೋಭಾವ ಬದಲಾಗ್ತಾ ಇಲ್ಲ. ಜನಸಾಮಾನ್ಯರು ಈ ನಿಟ್ಟಿನಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಬೇಕು. ಆದರೆ ಈ ಕಳೆದ ಒಂದು 6-7 ತಿಂಗಳಿಂದ ಜಾತಿ ಬಗ್ಗೆ ಬಹಳಷ್ಟು ನಾವು ಚರ್ಚೆ ಮಾಡ್ತಿದ್ದೀವಿ. ಇದನ್ನು ಬಿಟ್ಟು ನಾವು ಚರ್ಚೆ ಮಾಡಬೇಕಾಗಿದೆ. ಆ ಬಗ್ಗೆ ಪ್ರತಿಯೊಬ್ಬ ನಾಗರಿಕ ಗಮನ ಹರಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.